ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮ ತೇ ಮಯಿ ಸಂತು ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ 9:15 ಆಯ್ತು 9:10 ಮುಗಿಸ್ತಾರೆ ನೋಡಿ. ಇವ್ರ ಯಾರು ಬಂಗಾರವ್ರ ಅಲ್ರಿ ಬಂಗಾರವ್ರ ಅಲ್ರಿ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ನಾವು ಕೇನೋಪನಿಷತ್ತಿನ 2ನೇ ಅಧ್ಯಾಯದ ಕೊನೆಯ ಮಂತ್ರಕ್ಕೆ ಬಂದಿದ್ದೇವೆ. ನಿನ್ನೆ ಆ ಮಂತ್ರವನ್ನು ಓದಿ ಬಿಟ್ಟಿದ್ದೆ, ಇನ್ನೊಮ್ಮೆ ಓದ್ತೀನಿ, ಓದಿ ಅದರ ಅರ್ಥವನ್ನ ಇವತ್ತು ವಿಚಾರ ಮಾಡೋಣ. ಇಹ ಚೇತ್ ಅವೇದಿತ್ ಅತ ಸತ್ಯಂ ಅಸ್ತಿ ನ ಚೇತ್ಯ ಅವೇದಿತ್ ಮಹತಿ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರ ಪ್ರೇತ್ಯಾಸ್ಮಾನ್ ಲೋಕಾತ್ ಅಮೃತಾ ಭವಂತಿ. ಇಲ್ಲಿಯೇ ಅರಿತುಕೊಂಡನಾದರೆ ಆಗ ಸತ್ಯ ಉಂಟು, ಇಲ್ಲಿ ಅರಿತುಕೊಳ್ಳಲಿಲ್ಲವಾದರೆ ನಾನು ಇಲ್ಲೇ ಅರ್ಥಕೊಳ್ಳೋದಿಲ್ಲಪ್ಪ, ಆದ್ರೆ ನಾನು ಹಣೆ ಬರ್ದಾಗಿದ್ರೆ ಆಗಲಿ, ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಥವಾ ನಾನು ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋಗ್ತೇನೆ, ಅಲ್ಲಿಂದ ನಾನು ಈ ವಿದ್ಯೆಯನ್ನು ಪಡಿತೀನಿ ಅನ್ನುವಂಥದ್ದು ಏನು ಇದ್ರ ಇಲ್ಲಿ ಅರಿತುಕೊಳ್ಳದೇ ಇಲ್ಲವಾದರೆ ದೊಡ್ಡ ವಿನಾಶವು. ಧೀರರಾದವರು ಎಲ್ಲಾ ಭೂತಗಳಲ್ಲಿಯೂ ಅರಿತುಕೊಂಡು ಈ ಲೋಕದಿಂದ ಹೊರಟು ಹೋಗಿ ಅಮೃತರಾಗುತ್ತಾರೆ. ಬುದ್ಧಿವಂತರು, ಧೀರ ಅಂದ್ರೆ ಇದೆ, ದಿಟ್ಟ ಅಲ್ಲ, ಬುದ್ಧಿವಂತರು. ಇಲ್ಲಿಯೇ ಪ್ರಯತ್ನ ಮಾಡ್ತಾರೆ, ಅಂದ್ರೆ ತೀವ್ರತರವಾದ ಮುಮುಕ್ಷುಗಳು ಅನ್ನುವಂತ ಮಾತನ್ನ ಹೇಳ್ತಾರೆ. ಇದರ ವಿಶೇಷ ಅರ್ಥವನ್ನ ಇವತ್ತಿನ ದಿವಸ ನೋಡೋಣ. So here the Upanishad says the opportunity to gain this knowledge is very very rare. ಅಂತಾರ ಇಲ್ಲಿ ಅಪ್ಪೋರು, ಈ ವಿಷಯ ನನಗೆ ಬೇಕು, ತಿಳ್ಕೋಬೇಕು ಅಂದ್ರೆ ಸಿಗುವುದಿಲ್ಲ ನೋಡ್ರಿ, ಸಿಗುವುದಿಲ್ಲ. ನನಗೆ ಬಹಳ ಆಸೆ ಐತ್ರಿ, ಎಲ್ಲಿ ಸಿಗ್ತೈತಿ ಈ ವಿದ್ಯೆ ಹೇಳ್ರಿ ಅಂದ್ರೆ ಸಿಗುವುದಿಲ್ಲ. ನಾನು ಏನೋ ನಮ್ಮ ಪುಣ್ಯ, ನಮ್ಮ ಹುಬ್ಬಳ್ಳಿ ಒಳಗ ನಮ್ಗ ಚಿನ್ಮಯಾನಂದ್ರು ಸಿಕ್ಕರು. ಒಂದ್ ಸ್ವಲ್ಪ ನಾನು ಇನ್ನ 8ನೇ ಇದ್ದೆ, ಅವಾಗ ನೋಡಿದ್ದೆ ಅವ್ರನ್ನ. ಆಮ್ಯಾಗ ಅವ್ರ ಭಾಷಣಗಳನ್ನಾಗಿದೆ, ಅವರ ಪ್ರವಚನ ಕೇಳಕ್ ಆಗ್ಲಿಲ್ಲ. ಆಮ್ಯಾಗ ಅವರ ಶಿಷ್ಯರ ಮೂಲಕ ದಯಾನಂದ ಅಪ್ಪೋರಾಗ್ಲಿ, ಚಿನ್ಮಯಾನಂದರ ಶಿಷ್ಯರಾದಂತ ದಯಾನಂದ ಅಪ್ಪೋರಾಗ್ಲಿ, ಅವರ ಶಿಷ್ಯರಾದಂತ ಚಿತ್ರೂಪಾನಂದ ಅಪ್ಪೋರಾಗ್ಲಿ, ಪರಮಾರ್ಥಾನಂದ ಅಪ್ಪೋರಾಗ್ಲಿ, ಚಿತ್ ಪ್ರಕಾಶ್ ಆನಂದ್ ಅಂತ ಬೆಳಗಾವದಾಗ ಅದಾರ, ಅವ್ರ ಕಡೆಯಿಂದ ಆಗ್ಲಿ ನಾವ್ ಅಭ್ಯಾಸ ಮಾಡಿದ್ವಿ. ಒಂದ್ಸಲ ಏನ್ ಅನಿಸ್ತು, ನನ್ನ ಮಗ ದಿಲ್ಲಿ ಒಳಗ MD ಮಾಡ್ತಾ ಇದ್ದ. ನಾ ದಿಲ್ಲಿಗೆ ಹೋದೆ, ದಿಲ್ಲಿಯಿಂದ ಋಷಿಕೇಶಕ್ಕೆ ಹೋದ್ರಾತು ಅಂತ 8 ದಿನ ಟೈಮ್ ಮಾಡ್ಕೊಂಡು ಋಷಿಕೇಶಕ್ಕೆ ಹೋದೆ. ಅಲ್ಲಿ ಏನಾದ್ರೂ ಪ್ರವಚನಗಳು ಇದಾವೋ ಹೆಂಗೋ. ಅಲ್ಲಿ ಮತ್ತೆ ಈಗ ಮೊದಲು ಏನಿತ್ತು ಅಂತಂದ್ರ, ಈ ವಿದ್ಯೆ ಬೇಕಂದ್ರ ಋಷಿಕೇಶ ಅಥವಾ ಹರಿದ್ವಾರ ಅಥವಾ ಕಾಶಿ ಇಂತಲ್ಲಿ ಹೋಗ್ಬೇಕು ಅಂತಿತ್ತು, ನಿಯಮ ಇತ್ತು. ಇಲ್ಲಿ ಯಾವ ಸಿಗ್ತಿದ್ದಿಲ್ರಿ ಅವಾಗೆಲ್ಲ. ಈ ವಿದ್ಯೆ ಚಿನ್ಮಯಾನಂದರಕ್ಕಿಂತ ಪೂರ್ವದಲ್ಲಿ ಅಥವಾ ಸಿದ್ಧಾರೂಢಕ್ಕಿಂತ ಪೂರ್ವದಲ್ಲಿ ಈ ವಿದ್ಯೆ ಎಲ್ಲಿತ್ತು ಅಂತಂದ್ರೆ ಋಷಿಕೇಶ, ಹರಿದ್ವಾರ ಅಥವಾ ಕಾಶಿಗೆ ಹೋಗ್ಬೇಕಾಗಿತ್ತು. ಕಾಶಿಗೆ ಹೋಗಿನೂ ಸಂಸ್ಕೃತ ಅಭ್ಯಾಸ ಮಾಡ್ಬೇಕಾಗಿತ್ತು. ಕನ್ನಡದಲ್ಲಿ ಅಥವಾ ಹಿಂದಿಯಲ್ಲಿ, ನಿಮ್ಮ ಮಾತೃಭಾಷೆಯಲ್ಲಿ ಈ ವಿದ್ಯೆ ಇರ್ಲಿಲ್ಲ. ಸಂಸ್ಕೃತ ಇಷ್ಟು ಕಠಿಣ ಭಾಷೆ ಅದ, ಅದು ಬಹಳ ಕಠಿಣ ಭಾಷೆ ಅದ. ಗ್ರಾಮರ್ ಕಲಿಬೇಕಾಗಿತ್ತು, ಬಾಯಪಾಠ ಮಾಡ್ಬೇಕಾಗಿತ್ತು. ಅದಕ್ಕ ಡುಗುರುಂ ಕರ್ಣೆ ನೀನ್ ಹೇಳಿದ್ದಲ್ಲ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಗುರುಂ ಕರ್ಣೆ. ಅದು ಕೂಡ ಇಂತಹ ಸ್ಥಳಗಳಿಗೆ ಅಗದಿ ಹರಿದ ವಯಸ್ಸಿನಾಗ ಹೋಗ್ಬೇಕಾಗಿತ್ತು. ಮುದುಕರಾಗಿಂದ ಹೋಗಿ ಬುದ್ಧಿ ಕೆಲಸ ಸರಿಯಾಗಿ ಮಾಡುದಿಲ್ಲ, ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ಅಡ್ಡಾಡಕ ಕಾಲು ಗಂಟು ಹಿಡ್ದಾವ, ಹಿಂಗಿದ್ರೆ ಹಾಕಿದ್ದಿಲ್ಲ. ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅವಾಗಿನ ಕಾಲ
ಈಗ ಇಲ್ಲೇ ಬಂದು ಹೇಳ್ತಾರಂದ್ರು ಕೂಡ ಮತ್ತೇನ್ ಇಷ್ಟ ಅನುಕೂಲ ಐತಂದ್ರೆ ತಿಳಿತೈತಿ ಅಂತೀರೇನು? ತಿಳಿಯುದಿಲ್ಲ. ಅಲ್ಲಿಗೆ ಹೋದ್ರನ ತಿಳಿತಿದ್ದಿಲ್ಲ ಅಂತ. ಹಂಗ ನಾನು ಡೆಲ್ಲಿಗೆ ಹೋದೆ, ಡೆಲ್ಲಿಗೆ ಹೋಗಿಂದ ಋಷಿಕೇಶ್ ಹೋದೆ. ಋಷಿಕೇಶದಾಗ ನಮ್ಮ ಇಲ್ಲಿಯವರ ಒಬ್ರು ಸ್ವಾಮಿ ಆಗ್ಯಾರ. ಅವರು ಅಲ್ಲಿ ಒಂದು ಆಶ್ರಮದಾಗ ಈಸ್ MA ಇಂಗ್ಲಿಷ್. ಅವರು ಒಂದು ಪತ್ರಿಕೆಗೆ ಎಡಿಟರ್ ಆಗಿ ಕೆಲಸ ಮಾಡ್ತಾರ. ಅವ್ರಿಗೆ ಬರ್ತೀನ್ರಿಪ್ಪ, ಮತ್ ಎಲ್ಲರ ಅಲ್ಲಿ ಕ್ಲಾಸ್ ಇದ್ರ ಒಂದ್ 8 ದಿವಸ, ಒಂದ್ ದಿವ್ಸಕ್ಕೆ 2 ಒಂದ್ 8 16 ಕ್ಲಾಸ್ ನಾ ಕೇಳ್ಬೇಕಾಗ್ಯದ ಅಂದೆ. ಅವ್ರ ಅಲ್ರಿ ನಮ್ಮ ಮನಿಗ್ ಕರ್ಕೊಂಡ್ ಬಂದಿದ್ವಲ್ಲ? ಅವ್ರ ನಿಮ್ಗೆಲ್ಲ ಗೊತ್ತೈತಿ ಸುದ್ದಿ. ನಾನು ಅವ್ರಿಗೆ ಏನ್ ಸಮಸ್ಯೆ ಇತ್ತು ಗೊತ್ತಾಗ್ಲಿಲ್ಲ. ಯಾಕ್ರಿಪ್ಪ ಯಾಕೆ ಹೊಲ್ದಾಗ ಬರ್ರಿ ಅಂತಂದ್ರು. ಅಲ್ಲಿ ಹೋದೆ. ಹಂಗಾರ ರೂಮಿನ ವ್ಯವಸ್ಥೆ ಆಯ್ತು ಏನೋ ಅಂತ ಕೇಳಿದೆ. ಅವರು ಸ್ವಿಚ್ ಆಫ್ ಮಾಡಿದವರು ಸ್ವಿಚ್ ಆನ್ ಮಾಡ್ಲಿಲ್ಲ. ಏನ್ ಸಮಸ್ಯೆ ಇತ್ತು ಅವ್ರಿಗೆ ನಾ ಇನ್ನೂ ಕೇಳಕ್ ಹೋಗಿಲ್ಲ. ಕೊನೆಗೆ ನಾನು, ನನ್ನ ಮಿಸ್ಸೆಸ್, ನನ್ನ ಮಗ ಹೋಗಿದ್ವಿ. ನಾವು ಲಾಡ್ಜ್ನಾಗ ರೂಮ್ ಮಾಡಿ ಎಲ್ಲರ ಪ್ರವಚನ ಅದಾವೇನೋ ಅಂತ ಕೇಳಕ್ ಓಡಾಡಿದೆ. ನಮ್ ದಯಾನಂದಪ್ಪವ್ರದ್ದು ಒಂದು ಆಶ್ರಮ ಹತ್ರ ಅಲ್ಲಿನೂ ಹೋದ್ವಿ. ಅವ್ರಂದ್ರು ಅವು ಯಾವಾಗ್ಲೂ ಇರುವುದಿಲ್ರಿ, ಅವು ಇದ್ದಾಗ 8 ದಿವಸ 10 ದಿವಸ ಇರ್ತಾವ, ಈಗ ಯಾವೂ ಇಲ್ಲ, ಹಂಗ ದರ್ಶನ ಮಾಡ್ಕೊಂಡ್ ಹೋಗ್ರಿ. ಆಮ್ಯಾಗ ಅಲ್ಲಿ ಗಂಗಾ ಆರತಿ, ಅಲ್ಲಿ ನೋಡುವಂತ ಆಶ್ರಮಗಳು, ಅಲ್ಲಿ ಅಂತ ಸನ್ಯಾಸಿಗಳು ಎಲ್ಲ ನೋಡ್ಕೊಂಡು ನಾವು ಬಂದಿವಿ ಹೊರತು ಅಲ್ಲಿ ಹೋದ್ರು ಕೂಡ ನನಗ ಒಂದು ಕ್ಲಾಸು ಸಿಗ್ಲಿಲ್ಲ. ಅವಾಗ 2022 ಆಗಸ್ಟ್ದಾಗ ಹೋಗಿದ್ದೇನೆ. ಅಲ್ಲಿ ಹೋದ್ರು ಕೂಡ ನಮಗ ಈ ವಿದ್ಯೆ ಅಲ್ಲಿ ಐತೇನಂದ್ರೆ ಸಿಗ್ಲಿಲ್ಲ. ಆದ್ರೆ ನಮಗೆ ಇಲ್ಲೇ ಸಾಕಷ್ಟು ಸಿಕ್ತು, ಖರೆ ಇಲ್ಲ ಅಂತಲ್ಲ. ಹಿಂಗ ಇದು ವಿದ್ಯೆ ಕೇಳಿದವರಿಗೆ, ಹಪಾಪಿ ಇದ್ದವರಿಗೆ ಕೇಳಿದ್ರು ಸಿಗುವಂತ ವಿದ್ಯೆ ಅಲ್ಲ ಅಂತಾರಪ್ಪ. ದಿಸ್ ಇಸ್ ವೆರಿ ರೇರ್ ನಾಲೆಜ್ ಅಂತಾರ ಶಂಕರಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿ ಒಳಗ ಒಂದು ಮಾತು ಅಂತಾರ ಕೇಳ್ರಿ. ದುರ್ಲಭಂ ತ್ರಯಂ ಏವ ಏತತ್ ದೈವಾನುಗ್ರಹಂ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ. ದುರ್ಲಭ ಅಂದ್ರ ಬಹಳ ಕಷ್ಟದಿಂದ ಸಿಗ್ತಾವಂತ, ಸಿಗುದಿಲ್ಲ ಅಂತಲ್ಲ, ಕಷ್ಟ ಸಾಧ್ಯ. ಫಸ್ಟ್ ಅಪಾರ್ಚುನಿಟಿ ಇದು ಮನುಷ್ಯತ್ವ. ಮೊದಲು ಮನುಷ್ಯ ಹುಟ್ಟುದ ದುರ್ಲಭದ ಅಂತ ನೋಡ್ರಿ. ಮನುಷ್ಯ ಹುಟ್ಟುದ ದುರ್ಲಭದ ಅಂತಾರ. ಎವ್ರಿ ಒನ್ ಆಫ್ us has got infinite ಸಂಚಿತ ಕರ್ಮಾಸ್ and these ಸಂಚಿತ ಕರ್ಮಾಸ್ are fit for giving all type of jnana. ನಮ್ಮ ಮನಸ್ಸಿನಾಗ ಎಂತೆಂತ ವಾಸನ ಅದಾವ ಅಂದ್ರ ಯಾವುದೇ ಶರೀರವನ್ನ ಪಡೆಯಬಹುದು ನಾವು. ಅಮೀಬಾ ಅನ್ನುವಂತ ಯುನಿಸೆಲ್ಯುಲರ್ ಪ್ರಾಣಿಯಿಂದ ಹಿಡ್ಕೊಂಡು ಮಲ್ಟಿ ಸೆಲ್ಯುಲರ್ ಪ್ರಾಣಿ ಆದಂತ ಮನುಷ್ಯನವರೆಗೆ 84 ಲಕ್ಷ ಜೀವರಾಶಿಗಳು, ಜೀವಿಗಳಲ್ಲ ಜೀವರಾಶಿಗಳು, ಸ್ಪೀಸೀಸ್ ಅಂತಾರೆ ಇಂಗ್ಲಿಷ್ನಲ್ಲಿ. ಅಂತ ಸ್ಪೀಸೀಸ್ ಅಷ್ಟದಾವ ಅಂದ್ರೆ ಜೀವಿಗಳು ಎಷ್ಟದಾವ ಲೆಕ್ಕ ಹಾಕ್ರಿ. ಒಂದೊಂದು ಸ್ಪೀಸೀಸ್ನಾಗ ಮತ್ತೆ ಎಷ್ಟೋ ಆರ್ಡರ್ಸ್ ಅದಾವ ಏನ್ರಿ. ಇಂತಾವು 84 ಲಕ್ಷ ಜೀವರಾಶಿಗಳಿಗೆ ಹಾದು ಬಂದಿದ್ರಿಂದ, ಅವೆಲ್ಲ ಸಂಸ್ಕಾರ ನಮ್ಗೆ ಇರುವುದರಿಂದ, ನಮ್ಮ ಸಂಚಿತ ಕರ್ಮದಾಗ ಇರುವುದರಿಂದ ಯಾವ ಜನ್ಮನು ಯಾವಾಗ ಬೇಕಾದರೂ ಕೂಡ ವಿದ್ಭೂತ ಆಗಿ ನಮ್ಗ ಆಗಬಹುದು. ನಾವು ತೀರ್ಕೊಂಡು ಸತ್ಯವನ್ನ ಮನುಷ್ಯರಾಗಿ ಹುಟ್ಟು ಬರ್ತೀವಂತ ಗ್ಯಾರಂಟಿ ಇಲ್ಲ ಅಂತಾರಪ್ಪವ್ರು. ಮನುಷ್ಯತ್ವಂ ಬಹಳ ದುರ್ಲಭದ. 84 lakh ಸ್ಪೀಸೀಸ್ ಆರ್ ದೇ, ನಾಟ್ 84 lakh ಜೀವಾಸ್. 84 ಲಕ್ಷ ಜೀವಿಗಳಲ್ಲಿ ಅಲ್ಲ, 84 ಲಕ್ಷ ಜೀವರಾಶಿಗಳು. Very careful. 84 lakh species. Even one frog itself will have 60 or 70 orders. ಈ ಕಪ್ಪಿಗಳಲ್ಲಿ ಎಷ್ಟು ನಮೂನಿ ಅದಾವಂದ್ರ 70 ಟೈಪ್ ಬೇರೆ ಬೇರೆ ಅದಾವ. ಕಪ್ಪಿ ಅಂತ ಒಂದ ಅಂತೀವಿ ನಾವು. 70 ಅದ್ರಾಗ ಸ್ಪೀಸೀಸ್ ಅಂದ್ರ ಅದ್ರಾಗ ವರ್ಗೀಕರಣ ಬೇರೆ ಬೇರೆ ಅದಾವು. ಅದ್ರಾಗ ವರ್ಗೀಕರಣ ಮಾಡಿದ್ರ ಕಪ್ಪಿ ಒಳಗರ 70 ವರ್ಗೀಕರಣ ಅದಾವ. ಹಂಗ ಮನುಷ್ಯರಲ್ಲಿ ಎಷ್ಟು ವರ್ಗೀಕರಣ ಅದಾವು ಗೊತ್ತಿಲ್ಲ. ಇದು ಯಾರಿಗ್ ಬಿಟ್ಟ ವಿಷಯ ಅಂದ್ರ ಯಾರು ಬಯಾಲಜಿ ಅಭ್ಯಾಸ ಮಾಡ್ತಾರಲ್ಲ, ಜೀವಶಾಸ್ತ್ರ, ಅವರಿಗೆ ಗೊತ್ತು ಅಂತಾರಪ್ಪರು. ದಟ್ ಈಸ್ ವೈ ಎನಿ ಜೀವ ಕ್ಯಾನ್ born as any one of 84 lakh species. Of that, human being is one of the species. ನಾವು ಯಾವ ಜೀವರಾಶಿ ಒಳಗೂ ಪ್ರವೇಶ ಆಗ್ಬಹುದು. ಇರುವಿ ಮಾಡ್ಕೊಂಡು 84 ಲಕ್ಷ ಜೀವರಾಶಿ ಒಳಗ
ಹುಟ್ಟುವ ಸಾಧ್ಯತೆ ಐತಿ, ಮನುಷ್ಯರಾಗಿ ಹುಟ್ಟಿ ಬರ್ತೇವೆ ಅನ್ನೋದು ಎಷ್ಟು ಸಾಧ್ಯತೆ ಐತಿ ಅಂತಂದ್ರ 1/84. ಯಾರ ಗಣಿತ ಬಲ್ಲವ್ರ ಇದ್ರ 1/84 ಚಾನ್ಸ್ ಅದ. 84 lakhs ದಾಗ ಅದ ಒಂದು ಚಾನ್ಸ್ ಅದ. 1/84 ಅಲ್ಲ, 1/84 lakhs ಚಾನ್ಸ್ ಅದ. ಮನುಷ್ಯರಾಗಿ ಹುಟ್ಟುವುದು 1/84 lakhs ಚಾನ್ಸ್ ಅದ. ಸ್ಟ್ಯಾಟಿಸ್ಟಿಕ್ಸ್ ದಾಗ ಪ್ರೊಬ್ಯಾಬಿಲಿಟಿ ಅಂತ ಸ್ಟಡಿ ಮಾಡ್ತೀವಿ. When a coin is tossed, what is the probability that you will get a head? That is 1/2 is the probability. ಹಿಂಗ ಎಷ್ಟು ಚಾನ್ಸ್ ಅದಪ್ಪ ನಮಗ್ ಮನುಷ್ಯರಾಗಿ ಹುಟ್ಲಿಕ್ಕಂದ್ರ 1/84 ಲಕ್ಷ ಏನ್ ಬರ್ತದಲ್ಲ ಅಷ್ಟು ಚಾನ್ಸ್ ಅದ. ಬಹಳ ಕಮ್ಮಿ ಅದ, ಅಂತ ದುರ್ಲಭ ಅದ. ಗಣಿತ ಬಲ್ಲವ್ರಿಗೆ, ಗಣಿತ ಬಾರದೆ ಇದ್ದವ್ರಿಗೆ ಈ ವಿಚಾರ ಬೇಡ, ಬಿಟ್ಬಿಡ್ರಿ. ಆಫ್ ದ್ಯಾಟ್ ಬಹಳ ಏನದ, ಮನುಷ್ಯರಾಗಿ ಹುಟ್ಟುದು ಬಹಳ ದುರ್ಲಭ ಅಂತ ತಿಳ್ಕೊಳಾಗ ಇದು ಒಂದು ಅಂಕಿ ಸಂಖ್ಯೆ. And therefore, what are the chances? 1 in 84 lakhs antaro. 1/84 lakhs is 1 in 84 lakhs. And therefore, after several such janmas, and of course, in between, we would have taken several human janmas also, but we didn't utilize those human janmas for gaining knowledge. ಅಷ್ಟರೊಳಗ ನಮಗ ಯಾವ್ದೊಂದು ಮನುಷ್ಯ ಜನ್ಮ ಬಂದಂತಂದ್ರು ಕೂಡ ಆ ಮನುಷ್ಯ ಜನ್ಮವನ್ನ ನಾವು ಆಧ್ಯಾತ್ಮಿಕ ಜ್ಞಾನವನ್ನ ಬಳಸಲಿಕ್ಕೆ ಉಪಯೋಗ ಮಾಡಿರಕ್ಕಿಲ್ಲ. ಬರೇ ಸ್ತ್ರೀ ಪುತ್ರರಾಗ ಕುಂತಿರ್ಬೇಕು, ಹಣ ಗಳಿಸೋದ್ರಾಗ ಕುಂತಿರ್ಬೇಕು. ವಾಟ್ ಇಸ್ ದ ಪ್ರೂಫ್? ಏನದ ಪ್ರೂಫ್? ಏನು ಪ್ರೂಫ್ ಇಲ್ಲ, ಆಧಾರ ಏನು ಇಲ್ಲ. ಏನ್ ಮಾಡೇವಿ ಏನ್ ಬಿಟ್ಟೇವಿ ಅಂತ ಆಧಾರ ಇಲ್ಲ. ಹುಟ್ಟಿ ಬಂದೇವಂದ್ರ ವೇದಾಂತ ಅಂತೂ ಅಭ್ಯಾಸ ಮಾಡಿಲ್ಲ. ಒಂದ್ ವೇಳೆ ಮಾಡಿದ್ವಿ ಅಂದ್ರ ನಾವು ಹುಟ್ಟಿ ಬರ್ತಿದ್ದಿಲ್ಲ. ಮೋಕ್ಷ ಆಗಿತ್ತು ಅಂದ್ರೆ ಹುಟ್ಟಿ ಬರ್ತಿದ್ದಿಲ್ಲ. ಹುಟ್ಟಿ ಬಂದೇವಂದ್ರ ಮಾಡಿಲ್ಲ. We are sitting here means that is very current janma is a proof that in all other past human janmas we have successfully pursued everything else other than moksha. ನಿಮ್ ಎದುರಿಗೆ, ಗುರುಗಳ ಎದುರಿಗೆ 70-80 kg ಶರೀರ ಧರಿಸಿ ಕುಂತೇವೆ ಅಂದ್ರ ನಾವು ಹಿಂದಿನ ಮನುಷ್ಯ ಶರೀರ ನಮಗೆ ಪ್ರಾಪ್ತಿ ಆದಾಗ ಈ ಅಧ್ಯಾತ್ಮ ವಿದ್ಯೆಯನ್ನು ಗಳಿಸಿ ಮೋಕ್ಷವನ್ನು ಹೊಂದಿಲ್ಲ ಅಂತ ಅರ್ಥ. ಒಂದ್ ವೇಳೆ ಬಂದಿದ್ರ ಹುಟ್ಟಿ ಬರ್ತಿದ್ದಿಲ್ಲ. ಹುಟ್ಟಿ ಬಂದೇವಂದ್ರ ಇಂದ ನಾವು ಇದನ್ನೇನು ಮಾಡಿಲ್ಲ. ಮನುಷ್ಯರಾಗಿ ಹುಟ್ಟಿ ಬಂದಿರಬಹುದು, ಆದ್ರ ಇದನ್ನ ಮಾಡಿಲ್ಲ. ಬೇರೆ ಏನೋ ಮಾಡೇವಿ, ರೊಕ್ಕ ಗಳಿಸೇವಿ, ಹೊಲ ಗಳಿಸೇವಿ, ಲಗ್ನ ಮಾಡ್ಕೊಂಡೇವಿ. ಒಂದ್ ಯಾಕೆ 2-3 ಲಗ್ನ ಮಾಡ್ಕೊಂಡಿರ್ಬೇಕು. ಯಾಕ ಒಂದ್ 8-10 ಮಕ್ಕಳು ನಡೆದಿರ್ಬೇಕು. ಆಮೇಲೆ ಮನಿ ಕಟ್ಟಿರ್ಬಹುದು, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿರ್ಬಹುದು, ಅಧಿಕಾರ ಇರ್ಬಹುದು, MLA ಆಗಿರ್ಬಹುದು, MP ಆಗಿರ್ಬಹುದು, ಏನೇನೋ ಆಗಿರ್ಬಹುದು, ಪೊಲೀಸ್ ಆಗಿರ್ಬಹುದು, ಡಾಕ್ಟರ್ ಆಗಿರ್ಬಹುದು, ಇಂಜಿನಿಯರ್ ಆಗಿರ್ಬಹುದು, ಏನೇನೇನೋ ಆಗಿರ್ಬಹುದು, ಗೊತ್ತಿಲ್ಲ ನಮ್ಗೆ. ಆದ್ರೆ ಇದು ಮಾತ್ರ ಮಾಡಿಲ್ಲ ನಾವು. ಯಾವ್ದು? ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ ಮಾಡಿಲ್ಲ. ಯಾಕ? 70-80 kg ಶರೀರ ಧರಿಸಿ ಇದು ಕುಂತೇವಲ್ಲ, ಕುಂತೇವಿ ಅಂದ್ರ ನಾವು ಹಿಂದೆ ಅದನ್ನ ಮಾಡಿಲ್ಲ ಅಂತ ಗ್ಯಾರಂಟಿ. ಅಂಡ್ ದೇರ್ ಆಲ್ಸೋ ಓನ್ಲಿ ಇನ್ ದ ವೇದಿಕ್ ಕಲ್ಚರ್ ದಿಸ್ ಮೋಕ್ಷ ಕಾನ್ಸೆಪ್ಟ್ ಇಸ್ ದೇರ್. ಆಮ್ಯಾಗ ಹುಟ್ಟಿದ್ರು ಕೂಡ ಈ ಹಿಂದೂ ಧರ್ಮದಾಗ ಹುಟ್ಟಬೇಕ್ರಿ ಅಂದ್ರ ಇದು ಮೋಕ್ಷ ಸಾಧ್ಯ ಅದ. ಮತ್ತೆ ಉಳಿದ ಧರ್ಮ ಮತವಾದಿಗಳಲ್ಲಿ ಹುಟ್ಟಿದ್ರ ಮೋಕ್ಷನೇ ಇಲ್ಲ. ಅಲ್ಲಿ ಅವ್ರು ಏನ್ ಹೇಳ್ತಾರ? ಸ್ವರ್ಗ ಅಥವಾ ನರಕ ಹೇಳ್ತಾರ. ಕಾದು ಎಂತ ಸ್ವರ್ಗ ನರಕ? ಖಾಯಂ ಸ್ವರ್ಗ, ಖಾಯಂ ನರಕ. ನೋಡ್ರಿ, ಮನುಷ್ಯರಾಗಿ ಹುಟ್ಟುದು ದುರ್ಲಭ, ಅದ್ರಾಗ ಹಿಂದೂಗಳಾಗಿ ಹುಟ್ಟುದು ದುರ್ಲಭ. There may be other cultures where moksha concept is not there and it is funny. ನೋಡ್ರಿ, ಬೇರೆ ಧರ್ಮದಾಗ ಹುಟ್ಟಿದ್ವಿ ಅಂದ್ರೆ ಅಲ್ಲಿ ಮೋಕ್ಷನೇ ಇಲ್ಲ. ಮೋಕ್ಷ ಇರುವಂತಹದ್ದು ಹಿಂದೂ ಧರ್ಮದಾಗ ಹುಟ್ಟಬೇಕು. ಮೊದಲು ಮನುಷ್ಯರಾಗಿ ಹುಟ್ಟಬೇಕು, ಹಿಂದೂ ಧರ್ಮದಾಗ ಹುಟ್ಟಬೇಕು. ದ ರಿಯಲ್ ಮೋಕ್ಷ ಕಾನ್ಸೆಪ್ಟ್ ಇಸ್ ದೇರ್ ಇನ್ ವೇದಿಕ್ ಕಲ್ಚರ್. ಅದು ಮುಂದೆ ಎಲ್ಲ ಇದು ನಿಜವಾದ ಮೋಕ್ಷ ಎಲ್ಲದ? ಈ 11 ಮತವಾದಿಗಳಲ್ಲಿ ಮೋಕ್ಷ ಚಾರ್ವಾಕರನ್ನು ಹಿಡಿದುಕೊಂಡು ಪೂರ್ವ ಮೀಮಾಂಸ ಮಠ ಏನು ಮೋಕ್ಷ ಅದಾವ, ಆ ಕಲ್ಪನೆಗಳು ಏನದಾವ ವೇದಾಂತದಾಗಿದ್ದಂತ ಮೋಕ್ಷ ಅಲ್ಲ. ವೇದಾಂತದಾಗಿರುವಂತ ಮೋಕ್ಷ ಈ ಶರೀರಧಾರಿ ಇದ್ದಾಗನ ಅನುಭವಕ್ಕೆ ಬರುವಂತ ಮೋಕ್ಷ ಅದ. ಅವ್ರ ಮೋಕ್ಷಗಳು ಹೆಂಗದಾವ ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಸಾಯ್ಬೇಕು ಮೊದಲು. ಸತ್ತ ಮ್ಯಾಗ ಅಲ್ಲಿ ಪಿತೃಲೋಕ, ಸ್ವರ್ಗಲೋಕ, ನರಕ ಲೋಕ ಅವು ಪ್ರಾಪ್ತಿ ಅದಾವ.
ನಮ್ಮ ವೇದಾಂತದ ಹೇಳುವಂತ ಮೋಕ್ಷ 11 ಮತವಾದಿಗಳಲ್ಲಿಯೂ ಇಲ್ಲ. ಮತ್ತೇನಾಗಬೇಕು? ಮನುಷ್ಯರಾಗಿ ಹುಟ್ಟಬೇಕು, ಹಿಂದೂ ಧರ್ಮದಾಗ ಹುಟ್ಟಬೇಕು, ಮತ್ತೆ ವೇದಾಂತ ಮನ್ಯಾಗ ಹುಟ್ಟಬೇಕು. ಯಾರ ಮನ್ಯಾಗ ವೇದಾಂತ ಕಿವಿ ಬೀಳ್ತೈತಿ ಅಂತವ್ರ ಮನ್ಯಾಗ ಹುಟ್ಟಬೇಕು. ನೋಡ್ರಿ ಎಷ್ಟು ದುರ್ಲಭ ಅದ ನೋಡ್ರಿ ಅಂತಾರ. ಈ ಒಂದು ಸಂಸ್ಕೃತಿ ಒಳಗ ನಾವು ಹುಟ್ಟಿ ಬೆಳೆದಿರಬೇಕು. ವೇರ್ ವಿ ವಾಕ್ ಅಬೌಟ್ ಧರ್ಮ, ಅರ್ಥ, ಕಾಮ ಅಂಡ್ ಮೋಕ್ಷ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಬಗ್ಗೆ ನಾವು ಹಗಲೆಲ್ಲ ಮಾತಾಡುವಂತ ಮನೆತನದಾಗ, ಅಂತ ಧರ್ಮದಾಗ, ಅಂತ ಒಂದು ವಾತಾವರಣದಾಗ ಹುಟ್ಟಬೇಕು. ಅಂಡ್ ಇವನ್ ಆಫ್ಟರ್ ನೋಯಿಂಗ್ ಅಬೌಟ್ ಆಲ್ ದ ಪರ್ಸ್ಯೂಟ್ಸ್, ಪುರುಷಾರ್ಥಾಸ್, to have interest in fourth one, moksha, which is called mumukshatvam. Interest, desire for moksha is still rare. ಮನುಷ್ಯರಾಗಿ ಹುಟ್ಟೇವಿ, ಧರ್ಮ ಅರ್ಥ ಕಾಮಕ್ಕೆ ಮಹತ್ವ ಕೊಟ್ಟಿವಿ ಅಂದ್ರೆ ಮತ್ತೆ ಹೋತು. ಹಿಂದೂ ಧರ್ಮದಾಗ ಹುಟ್ಟೇವಿ, ಮನುಷ್ಯರಾಗಿ ಹುಟ್ಟೇವಿ, ಆಮ್ಯಾಗಿಂದ ವೇದಾಂತಕ್ಕೂ ಬಂದೇವಿ, ಪೂರ್ವ ಮೀಮಾಂಸಕದಾಗ ಬಂದು ಕುಂತೀವಪ್ಪ. ಯಜ್ಞ ಯಾಗಾದಿಗಳನ್ನು ಮಾಡೋದು, ಕರ್ಮದಿಂದ ಉತ್ತಮ ಲೋಕ ಪ್ರಾಪ್ತಿ ಮಾಡ್ಕೊಳ್ಳೋದು, ಸ್ವರ್ಗ ಪ್ರಾಪ್ತಿ ಮಾಡ್ಕೊಳ್ಳೋದ್ರ ಅಂತ ಮನೆತನದಾಗ ಹುಟ್ಟಿದ್ವಿ ಅಂದ್ರೆ ಏನ್ ಮಾಡೋದು? ಅಲ್ಲಿನೂ ಮೋಕ್ಷ ಇಲ್ಲ ನೋಡ್ರಿ. ವೇದಾಂತಕ್ಕೆ ಬರಬೇಕು. ಮೋಕ್ಷ ಈಸ್ ಸ್ಟಿಲ್ ರೇರ್, ಮನುಷ್ಯತ್ವಂ ಈಸ್ ರೇರ್, ಮುಮುಕ್ಷತ್ವಂ ಈಸ್ ರೇರರ್. ಮನುಷ್ಯತ್ವ ಬಂದ ಮೇಲೆ ಮುಮುಕ್ಷತ್ವ ಬರೋದು ಇನ್ನೂ ಕಡಿಮೆ. ಮನುಷ್ಯತ್ವ ಬರೋದ ಕಡಿಮೆ ಅದ, ಮನುಷ್ಯತ್ವ ಬಂದ ಮೇಲೆ ಮುಮುಕ್ಷತ್ವ ಬರೋದು ಇನ್ನೂ ಕಡಿಮೆ ಅದ. And even after mumukshatvam, many people do not know that moksha is only a revived understanding about myself. ಮೋಕ್ಷ ಅಂತಂದ್ರ ನಾನ್ಯಾರೆಂದು ತಿಳಿಯುವುದು, ನಾನು ನಿಜವಾಗಿಯೂ ಶರೀರವೇ ಅಥವಾ ಯಾರು ಅಂತ ನಿಜವಾಗಿ ತಿಳಿಯುವುದೇ ಮೋಕ್ಷ ಅನ್ನುವಂಥದ್ದು ತಿಳ್ಕೋಬೇಕಂದ್ರ ಇನ್ನೂ ಒಳಗೆ ಹೋಗ್ಬೇಕು ಮನುಷ್ಯ, ಇನ್ನೂ ಪುಣ್ಯ ಮಾಡಿರ್ಬೇಕು ಅಂತಾರ. ನಾಟ್ ನೋಯಿಂಗ್ ದ್ಯಾಟ್ ದೇ ಆರ್ ಬಿಜಿ ಡೂಯಿಂಗ್ ಸೋ ಮೆನಿ ಅದರ್ ಥಿಂಗ್ಸ್ ಫಾರ್ ದ ಸೇಕ್ ಆಫ್ ಮೋಕ್ಷ. ಇದು ಗೊತ್ತಿಲ್ಲ ಅಂದ್ರ ಅವ್ರು ಏನ್ ಮಾಡ್ತಾರ ಅಂದ್ರ ಇದನ್ನ ಬಿಡ್ತಾರ, ಶ್ರವಣ ಮನನ ನಿತ್ಯಾಸನ ಬಿಡ್ತಾರ, ಇದನ್ನ ಬಿಟ್ಟು ಬೇರೆ ಏನೋ ಮಾಡ್ತಾರ. ಏನ್ ಮಾಡ್ತಾರ? ಕೆರೆ ಕಟ್ಟಿಸ್ತಾರ, ಅರವಟಿಕೆ ಕಟ್ಟಿಸ್ತಾರ, ಅಲ್ಲಲ್ಲೇ ನೀರಿನ ಅರವಟಿಕೆಗಳನ್ನು ಇಡ್ತಾರ, ಅಲ್ಲಲ್ಲಿ ದಾಸೋಗದ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಮಂದಿಗೆ ಅನ್ನ ಇಲ್ದವ್ರಿಗೆ ಅನ್ನ ಕೊಡ್ತಾರ, ಕೆರೆ ಕಟ್ಟಿಸ್ತಾರ, ಪುಣ್ಯ ಕಾರ್ಯಗಳನ್ನ ಮಾಡ್ತಾರ, ತೀರ್ಥ ಕ್ಷೇತ್ರಗಳಿಗೆ ಹೋಗ್ತಾರ, ಚಾರ್ ಧಾಮಕ್ಕೆ ಹೋಗ್ತಾರ, ಆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಹೋಗ್ತಾರ, ಅಲ್ಲೇ ಅವ್ರು ಲಕ್ಷಗಟ್ಲೆ ಡೊನೇಷನ್ ಕೊಡ್ತಾರ, ಏನೇನೋ ಮಾಡ್ತಾರ. ಒಟ್ಟು ಶ್ರವಣ ಮನನ ನಿಧಿಧ್ಯಾಸನ ಅನ್ನೋ ಬಿಟ್ಟು ಉಳಿದ ಎಲ್ಲ ಮಾಡ್ತಾರ. ಕೇಳ್ರಿ ಆತ್ಮೀಯರೇ, ಹೆಂಗದ ನೋಡ್ರಿ, ಎಷ್ಟು ದುರ್ಲಭ ಅದ ಅಂತ. ಫಾರ್ ದ್ಯಾಟ್ ಐ ನೀಡ್ ಸೆಲ್ಫ್ ನಾಲೆಜ್. ಸೆಲ್ಫ್ ನಾಲೆಜ್ ಮೀನ್ಸ್ ವಾಟ್? ಸೆಲ್ಫ್ ಕರೆಕ್ಷನ್. ಆತ್ಮಜ್ಞಾನ ಬೇಕು. ಆತ್ಮಜ್ಞಾನ ಅಂದ್ರೆ ಏನು? ನಮ್ಗೇನ್ ಆತ್ಮ ಯಾರನ್ನು ಗೊತ್ತಿಲ್ಲ ಏನು? ಗೊತ್ತೈತಿ, ತಪ್ಪು ತಿಳುವಳಿಕೆ ಐತಿ, ಅದನ್ನ ಕರೆಕ್ಷನ್ ಮಾಡಿ ತಿಳ್ಕೊಬೇಕಾಗ್ಯದ, ತಿದ್ದುಕೋಬೇಕಾಗ್ಯದ. ನಾ ಯಾರನ್ನು ನನ್ಗೆ ಗೊತ್ತದ, ಅದು ತಪ್ಪು ತಿಳುವಳಿಕೆ ಅದ, ಆ ತಪ್ಪುತನವನ್ನ ಕಳಿಬೇಕಾಗ್ಯದ. ಕರೆಕ್ಷನ್ ಆಫ್ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ರಿಕ್ವೈರ್ಡ್. ಅಂಡ್ ಫಾರ್ ದ್ಯಾಟ್ ಐ ನೀಡ್ ಗುರು, ಶಾಸ್ತ್ರ ಉಪದೇಶ. ಅದಕ್ಕೆ ನನಗೆ ಗುರು ಬೇಕು, ಶಾಸ್ತ್ರದ ಉಪದೇಶನೂ ಬೇಕು. ತದ್ವಿಜ್ಞಾನಾರ್ಥಂ ಸಗುರುಮೇವ ಬಿಗಚ್ಚಿತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಎಲ್ಲಿ ಬಂದೈತ್ರಿ? ನಮಗ್ ಗೊತ್ತಿಲ್ರಿ. ಮುಂಡಕ ಉಪನಿಷತ್. That I require, I should know, and even after knowing, I should have an opportunity and that desire for Vedanta. ಈ ವೇದಾಂತಕ್ಕ ಅಭ್ಯಾಸ ಮಾಡ್ಬೇಕು ಅನ್ನುವಂಥದ್ದು ಹಪಾಪಿ ಹುಟ್ಟಬೇಕು. ಮುಮುಕ್ಷತ್ವ, ತೀವ್ರತರವಾದ ಮುಮುಕ್ಷತ್ವ. ಅದು ಇಲ್ಲ ಅಂತ ಅವ್ರ ದೊಡ್ಡಪ್ಪ ಅವ್ರಿಗೆ ಸಿಟ್ಟು ಬಂದದ, ಸಹಜದ, ಅದನ್ನೇನ್ ತಪ್ಪು ತಿಳ್ಕೊಬೇಡ್ರಿ ನೀವು. ಸಾಧ್ಯ ಆದ್ರೆ ಬುಕ್ ತನಕ ಪ್ರಯತ್ನ ಮಾಡ್ರಿ. ಆಗ್ಲಿಕ್ಕಂದ್ರೆ ಬಿಡ್ರಿ, ಬಹಳ ಸೀರಿಯಸ್ ತೊಳಕ್ ಹೋಗಿ. ಅವ್ರಿಗೂ ಹೇಳ್ತೇನೆ, ನೀವು ಹಗಲೆಲ್ಲ ಅವ್ರಿಗೆ ಬೈಯಾಕ ಯಾಕೆ ಸರ ನಮ್ಮ ಉದ್ಧಾರಕ್ಕೆ ನಾವು ಹೇಳಾಕತ್ತೀವಿ ಪ್ರವಚನ. ನಾವೇನು 10 ಪೈಸೆ ಯಾರಿಗೂ ಲಾಭ ಬೇಕಾಗಿಲ್ಲ, ನಾವು ಹೇಳಿ ಉದ್ಧಾರ ಆಗ್ಬೇಕಾಗಿರ್ತದೆ. ಅವ್ರಿಗೆ ಕೇಳಿ ಉದ್ಧಾರ ಆಗ್ತಿದ್ರು, ಆಗ್ಲಿ ಬಿಡ್ಲಿ. ನಮ್ಗೆ ಏನ್ ಹೇಳ್ಯಾರ ಗೊತ್ತಿರ್ತೇನೆ ಗುರುಗಳು ನಿಮ್ಗ ದುಡ್ಡತ್ತಾರ. ನಮ್ ಗುರುಗಳು ಹೇಳಿದ ಮಾತಾಡ್ತ ಕೇಳ್ರಿ. ನಿಮ್ ಹತ್ರ ಯಾರು ಇಲ್ಲಂದ್ರೆ ಗಾಡಿ ಮುಂದೆ ಹೇಳ್ರಿ ಅಂತ ಯಾರು? ಮತ್ತೆ ಗಾಡಿಗಿಂತ ಚಲೋ ಅಲ್ಲ ಈ ಮಧ್ಯೆ ನಮ್ಗ ಅಪರ್ಣ ತರ್ಸಿಡ್ರಿ. ತರಿಸಿದವ್ರು ಅಲ್ಲ ಬಿಡ್ರಿ ಸರ, ತರಿಸಿದವ್ರು ಅಲ್ಲ. ತರಿಸಿದವ್ರು ಅಲ್ಲ ಇದು, ತರಿಸಿದವರು ರೆಫರ್ ಮಾಡುವ ಸುದ್ದಿ ಅಲ್ಲ ಇದು, ನಿಮ್ ಸುದ್ದಿ ಅಲ್ಲ ಅಲ್ಲಿ ಬಿಡ್ರಿ. ಆದ್ರಿಂದ ನಾ ದುಂಡಪ್ಪ ಸರ್ ವಿನಂತಿ ಮಾಡ್ಕೊತೇನೆ. ಯಾಕಂದ್ರೆ ನಾನು ಆ ಕಳ್ಕಳಿ ಇತ್ತು, ಈಗ ನಾನು ಬದ್ದಿ ಮಾಡ್ಕೊಂಡೆ. ನೋಡಿದೆ
ಈ ಜನ ಹಂಗಿಲ್ಲ, ಅಷ್ಟೊಂದು ಅಧಿಕಾರಿಗಳು ಇಲ್ಲ. ಅವರು ಇಲ್ಲ ಅಂದ್ರೆ ಆಗಲ್ಲ, ಮುಂದೆ ಆಗುದಿಲ್ಲ ಇವರು ಅಕ್ಕಾರ. ನಾವೇನು ಮೊದಲ ಒಂದ ಸಲಕ್ಕ ಹಿಂಗ ಅಧಿಕಾರಿಗಳಾಗ್ಯಾವ. ತುಂಡಪ್ಪ ಸರ ಎಷ್ಟು ಪ್ರಯತ್ನ, ನೀವ್ ಎಷ್ಟು ವರ್ಷ ಸಾಧನೆ ಮಾಡಕತ್ತಿ ವಿಚಾರ ಮಾಡ್ರಿ. ಇವ್ರು ಕೆಲವು ಮಂದಿ ಒಂದ್ ದಿವ್ಸ ಬರ್ತಾರ, ಒಂದ್ ದಿವ್ಸ ಬರೋದಿಲ್ಲ, ಟೈಮ್ ಪಾಸಿಗೆ ಬರೋರು ಅದಾರ ಇದ್ರಾಗ. ಆಮ್ಯಾಗ ಯಾರು ಏನು ಇವ್ರ ಇತಿಹಾಸ ನಮ್ಗೆ ಏನು ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ಬೈಯುವಂತ ಅಧಿಕಾರ ನಮ್ಗಿಲ್ಲ. ಸುಮ್ಮನೆ ಏನದ ನಮ್ಮ ಉದ್ಧಾರಕ್ಕೆ ನಾವ್ ಹೇಳಾಗತ್ತೇವೆ ಅಂತ ತಿಳ್ಕೊಂಡು ಹೇಳ್ಬೇಕ ಹೊರತು ವಾಡಿ ಮುಂದೆ ಹೇಳ್ತೇವೆ ಅಂತ ತಿಳ್ಕೊಳ್ರಿ. ಶಾಸ್ತ್ರವನ್ನ ಹೇಳ್ರಿ. ಡೋಂಟ್ ಚಾರ್ಜ್ ಎನಿಬಡಿ. ಅಟ್ ಲೀಸ್ಟ್ ವಿ ಹ್ಯಾವ್ ಗಾಟ್ ಸಮ್ ಮಾಬ್ ಟು ಲಿಸನ್. ಓಕೆ, ಯಾರು ಏನನ್ನಕ್ ಹೋಗ್ಬೇಡ್ರಿ. ಮತ್ತೆ ನೀವು ರೊಕ್ಕ ಕೊಟ್ಟು ಅವ್ರಿಗೆ ಬುಕ್ ಕೊಡ್ಸಿದ್ರು ಉಪಯೋಗ ನೋಡುದಿಲ್ಲ. ಅವ್ರು ತೆಗೆದು ನೋಡಾಕೇನ್ರಿ, ಅಲ್ರಿ ತುತ್ತು ಮಾಡಿ ಬಾಯಾಗ ಉಣಸಾಗತ್ತೇವಿ. ನುಂಗಾಕ ಆಗವಲ್ದಂದ್ರ ಏನ್ ಮಾಡಿ ನುಂಗಿಸ್ತೀರೇನು? ಆಗೋದಿಲ್ಲ. ಹಸಿ ಹುಟ್ಟಿಸ್ರಿ ಬೇಕಾರೆ. ಇನ್ನ ಅವ್ರಿಗೆ ಹಸಿವು ಹುಟ್ಟಬೇಕು. ಅದು ಕೇಳಿ 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 ಹುಡ್ತದ ಹಸಿವು. ಇವತ್ತಿನ ನಾಳೆ ಅದು ಹುಡ್ತದ ಅನ್ನುವಂತ ಭರವಸೆ ಮ್ಯಾಗ ನಾವೆಲ್ಲರೂ ಆಸ್ತಿಕರಾಗೋಣ. ನಾಸ್ತಿಕರಾಗೋದು ಬೇಡ ಅಂತಾರ ಅಪ್ಪ ಅವ್ರು ಇಲ್ಲಿ. ಮೆನಿ ಪೀಪಲ್ ವಾಂಟ್ ಮೋಕ್ಷ ಬಟ್ ದೇ ಡೋಂಟ್ ವಾಂಟ್ ವೇದಾಂತ ಅಂತಾರ ಅಪ್ಪವರು. ಮೋಕ್ಷ ಏನೋ ಬೇಕಾಗ್ಯದ, ವೇದಾಂತ ಬೇಡ ಆಗ್ಯದ. ಯು ಶುಡ್ ನೋ ದ್ಯಾಟ್. ಅದು ನಿಮ್ಗೆ ಗೊತ್ತಿರಬೇಕು. ಮೆನಿ ವಾಂಟ್ ಮೋಕ್ಷ ಬಟ್ ದೇ ಡೋಂಟ್ ಹ್ಯಾವ್ ಡಿಸೈರ್ ಫಾರ್ ವೇದಾಂತ. ನಮ್ಗೆ ಶ್ರವಣ ಮಾಡ್ರಿ, ಮನನ ಮಾಡ್ರಿ, ನಿಧಿಧ್ಯಾಸನ ಮಾಡ್ರಿ, ಓದ್ರಿ. ಓದಾಕ ಕಣ್ಣಿಲ್ರಿ ಅಂತಾರ. ಬುಕ್ ತಗೊಳ್ರಿ ಅಂದ್ರೆ ಆಸಕ್ತಿ ಇಲ್ಲ. ನಾವು ಓದೋದ್ ಬಿಟ್ಟ 50 ವರ್ಷ ಆತಂತಾರ. ಏನ್ ಮಾಡ್ತೀರಿ ನೀವು? ನೀವಂತೂ ಮಾಸ್ತರ್ ಅದಿರಿ, ಓದ್ಕೊಂತ ಬಂದಿರಿ, ರೂಢ ಐತಿ. ನಾವು ಪುಸ್ತಕ ಬಿಟ್ಟು ಯಾವಾಗ SSLC 16 ವರ್ಷಕ್ಕೆ ಮುಗಿದ್ಮೇಲೆ ಪುಸ್ತಕ ಮುಟ್ಟಿಲ್ರಿಪ್ಪ ಇಲ್ಲಿ ಮಠ. ನೀವು ಪುಸ್ತಕ ತಗೊಳ್ರಿ, ಏನ್ ಮಾಡಿ ತಗೊಂಡು ಓದೋದೇನ ನೀವ್ ಹೇಳ್ತಿರಲ್ಲ. ನಿಮ್ಗಿಂತ ಚಲೋ ಯಾರು ಹೇಳದಾರ್ರಿ ಈಗ? ಗುರುಗಳ ಬಹಳ ಚಲೋ ಹೇಳಾಗತ್ತೀರಿ. ಪುಸ್ತಕ ತಗೊಂಡು ಏನ್ ಮಾಡೋದ? ಪುಸ್ತಕದ ಏನೈತಿ? ಬದ್ನಿಕಾಯಿ ಅಂತಾರ ಅವ್ರು. ನೀವ್ ಯಾಕೆ ತಗೊಂತೀರಿ ಪುಸ್ತಕ ಅವ್ರಿಗೆ? ಇರ್ಲಿ ಅಂತಾರ. ದೇ ಡೋಂಟ್ ಹ್ಯಾವ್ ಡಿಸೈರ್ ಫಾರ್ ವೇದಾಂತ. ಜ್ಞಾನಾತ್ ಏವತ್ತು ಕೈವಲ್ಯಂ. ದೇ ಡೋಂಟ್ ನೋ ಅಂಡ್ ದೇ ಆರ್ ಗಾಡ್. ದೇರ್ಫೋರ್ desire for Vedanta vichara and opportunity for Vedanta vichara are rarest ones. ಇವು ಬಹಳ ದುರ್ಲಭ ಅದಾವು. ಎಲ್ಲ ಹೋದ್ರೆ ಸಿಗುವಂತವ ಅಲ್ಲಿವು. ಹಂಗಾಗಿದ್ರೆ ಈ ಜಗತ್ತಿಗೆ ಬೀಜ ಇರ್ತಿದ್ದಿಲ್ಲ, ಜನಸಂಖ್ಯೆ ಇಷ್ಟ ಆಗ್ತಿದ್ದಿಲ್ಲ. ಎಲ್ಲರೂ ಜ್ಞಾನಿಗಳಾಗಿದ್ರೆ ಜನಸಂಖ್ಯೆ 800 ಕೋಟಿ ದಾಟ್ತಿದ್ದೆ. 800 ಕೋಟಿ ದಾಟಿದ್ರೆ ನಮ್ದು ವಿಶ್ವದ ಜನಸಂಖ್ಯೆ. ನಮ್ಮ ಭಾರತ ಜನಸಂಖ್ಯೆ 140 ಕೋಟಿ ದಾಟ್ತಿದ್ದಿಲ್ಲ. ಹ್ಯೂಮನ್ ಬರ್ತ್ ಈಸ್ ರೇರ್. ಡಿಸೈರ್ ಫಾರ್ ಮೋಕ್ಷ ಈಸ್ ರೇರರ್. ಡಿಸೈರ್ ಅಂಡ್ ಅಪರ್ಚುನಿಟಿ ಫಾರ್ ವೇದಾಂತ ವಿಚಾರ ಈಸ್ ರೇರೆಸ್ಟ್ ಅಂತಾರ. ಮನುಷ್ಯ ಜನ್ಮ ಹುಟ್ಟುದ ದುರ್ಲಭ, ಅದ್ರಾಗ ಮೋಕ್ಷ ಬರೋದು ದುರ್ಲಭ ತರ, ಮತ್ ವೇದಾಂತ ವಿಚಾರ ಮಾಡುದು ದುರ್ಲಭತಮ. ದುರ್ಲಭ, ದುರ್ಲಭತರ, ದುರ್ಲಭತಮ. ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಹೇಳಗತ್ತಾರಪ್ಪ. ಇವು ಕಮ್ ಅಂಡರ್ ದ್ಯಾಟ್ ರೇರೆಸ್ಟ್ ಕ್ಯಾಟಗರಿ. ನಾವೆಲ್ಲ ಎದುರಾಗ ಬರ್ತೀವಿ ರೇರೆಸ್ಟ್ ಕ್ಯಾಟಗರಿ. ಇಷ್ಟು ಮಂದಿ ಕೇಳಾಗತ್ತಾರ ಅಂದ್ರೆ ಅದ ಸಂತೋಷ ಪಡ್ಬೇಕ ಹೊರತು ಅವ್ರಿಗೆ ಚಾರ್ಜ್ ಮಾಡೋದು ಬೇಡ. Therefore, make use of it. For if you miss this opportunity, we do not know when the cycle will come. Even though Lord Krishna gives a consolation. What is that? Once you have started attending, let me say that so that you will regularly come to the class. ಅಂತಾನ ಭಗವಂತ. ಒಂದ್ಸಲ ನೀವು ಶ್ರವಣಕ್ಕೆ ಬಂದಿರಿ ಅಂದ್ರ ಮುಂದಿನ ಜನ್ಮ ನಿಮಗ ಇವತ್ತು ಜ್ಞಾನ ಆಗಲಿ ಆಗದಂಗಿರ್ಲಿ ಮನುಷ್ಯ ಜನ್ಮ ಗ್ಯಾರಂಟಿ ಅಂತ ತಿಳ್ಕೊಂಡು ಭಗವಂತ ಆಶೀರ್ವಾದನೆ ಕೊಟ್ಟಾನಿಲ್ಲೋ. ಮತ್ತೆ ಇದು ಇಷ್ಟ ಮಾಡ್ಕೊಂತ ಹೋದ್ರೆ ಆಕತ್ತಿಲ್ಲೋ? ಇವತ್ತಿನ ನಾಳೆ ಆಗ್ತದ. ಆ ಹೂವಿನ ಕೂಡ ಆ ನಾರು ಸ್ವರ್ಗಕ್ಕೆ ಹೋತಲ್ಲ, ಹಂಗ ಏನು ಏನಕ್ಕೇನ ಪ್ರಕಾರ ಏನ ಯೂಟ್ಯೂಬ್ ಚಾನಲ್ ಬಂದಾರ. ಏನಕ್ಕೇನ ಪ್ರಕಾರ ಮೋಕ್ಷ ಆಗ್ತದ. ಇಲ್ಲಿ ಮಠ ಬಂದವ್ರಂದ್ರ ಮನುಷ್ಯ ಜನ್ಮ ಅಂತೂ ಖಾತ್ರಿ ಐತಿ. ಮುಮುಕ್ಷತ್ವ ಇನ್ ಮುಂದೆ ಬರ್ತದ ಅಂತ ತಿಳ್ಕೊಡ್ರಿ. ತೀವ್ರತರ ಮುಮುಕ್ಷತ್ವ. ಆಮ್ಯಾಗ ಶ್ರವಣ ಬರ್ತದ, ಆಮ್ಯಾಗ ಮನನ ಮಾಡ್ತಾರ, ಸಮಸ್ಯೆಗಳ ನಿವಾರಣೆ ಮಾಡ್ಕೊತಾನ, ಆಮ್ಯಾಗ ನಿಧಿಧ್ಯಾಸನ ಮಾಡ್ತಾರ, ಆಮ್ಯಾಗ ನಿಮ್ಗಿಂತ ಚಲೋ ಪ್ರವಚನ ಹೇಳುವಂಗ ಆಕಾರ. ಆದ್ರಿಂದ ಅಂತಾರ ಭಗವಂತ ಕೊಟ್ಟಾನ. ನೋಡಿಪ್ಪ, ಶ್ರವಣ ಮಾಡ್ತೀರಂದ್ರೆ ಮುಂದಿನ ಜನ್ಮ
ಮನುಷ್ಯ ಜನ್ಮ ಅಂತೂ ಬರ್ತದ, ಇನ್ನು ಜನ್ಮ ಬರುವುದಿಲ್ಲ. Once you start attending these classes, one definite thing is what? Whether moksha or jnanam comes or not, next birth will be human birth. ನೋಡ್ರಿ, ಈ ಕ್ಲಾಸಿಗೆ ಬರಾಗತ್ತೇವಿ, ಶ್ರವಣ ಮಾಡಾಗತ್ತೇವಿ ಅಂದ್ರ ಗ್ಯಾರಂಟಿ ಏನ್ ಕೊಟ್ಟ ಭಗವಂತ ಭಗವದ್ಗೀತೆ ಒಳಗ? ಜ್ಞಾನ ಆಕತಿಲ್ಲೋ ಗೊತ್ತಿಲ್ಲ, ಮೋಕ್ಷ ಆಕತಿಲ್ಲೋ ಗೊತ್ತಿಲ್ಲ, ಆದ್ರೆ ಮುಂದಿನ ಜನ್ಮ ಮನುಷ್ಯ ಜನ್ಮ ಗ್ಯಾರಂಟಿ ಬರ್ತದ. Not only it will be human birth, it will be in atmosphere where jnanam is possible and desire coming. ಮನುಷ್ಯ ಜನ್ಮ ಅಷ್ಟ ಅಲ್ಲ, ಯಾವ ಮನೆಯಲ್ಲಿ ವೇದಾಂತದ ಉಸಿರೈತೋ ಆ ಒಂದು ವಾತಾವರಣದಲ್ಲಿ ಹುಡ್ತೀವಿ. ಆ ಗುರುಗಳು ಇದ್ದ ಬಾಜು ಮನೆಯಾಗ ಹುಡ್ತೇವಿ, ಅವ್ರ ಮನೆಯೊಳಗ ಹುಡ್ತೇವಿ, ಆ ಗುರುಗಳ ಮನೆಯಾಗ ಹುಡ್ತೇವಿ ಅಂತ. ತತ್ರ ತಮ್ ಬುದ್ಧಿಶ್ಯಾಮ್ ಯೋಗ್ರಾಮ ಬುದ್ಧಿಶ್ಯಾಮ್ ಯೋಗಂ ಲಭತೆ ಪೌರ್ವದೇಹಿಕಂ ಅಂತಾರ. 6ನೇ ಅಧ್ಯಾಯ 43ನೇ ಶ್ಲೋಕ ನೋಡ್ಕೊಡ್ರಿ. Lord Krishna says, but being rare may you know, otherwise the loss is infinite, immense loss. ನೋಡ್ರಿ, ಮನುಷ್ಯ ಜನ್ಮ ಪ್ರಾಪ್ತಿಯಾಗೋದಷ್ಟಲ್ಲ ಅಂತ ವಾತಾವರಣ ಹುಟ್ಟಿಸ್ತೇನೆ ಅಂತ ಭಗವಂತನ ಆಶ್ವಾಸನೆ ಕೊಡಾಗತ್ತಾನ. ಆದ್ರಿಂದ ನಾಳಿಂದ 9 ಗಂಟೆಗಿನ್ನ 2 ನಿಮಿಷ ಮುಂಚಿತವಾಗಿ ಬರೋಣ, ಶ್ರವಣವನ್ನ ಮಾಡೋಣ. ಉದಾಗವಲ್ದಲ್ಲ, ಬಿಡ್ರಿ, ಆಗ್ಲಿಕ್ಕಂದ್ರ ಆಗ್ಲಿಲ್ಲ, ಜವಾಬ್ದಾರಿ ಬಾಳ ಇರ್ತಾವ. ಆಗುದಿಲ್ಲ, ಒಬ್ಬೊಬ್ಬರಿಗೆ ಲಕ್ಷ ಇರ್ತಾವ, ಕೆಲಸ ಇರ್ತಾವ, ಜಗತ್ತಿರ್ತಾವ. ಏನೋ ಮತ್ತೆ ಈ ಕಡೆ ನಮ್ಗೆಲ್ಲಾ ದೇವ್ರ ಅನುಕೂಲ ಮಾಡ್ಕೊಟ್ಟಾರ, ಎಲ್ಲಾ ನಡೆದದ, ನಾವ್ ಈ ಕಡೆ ಕುಂತೇವಿ. ಅವ್ರಿಗೆ ಅನುಕೂಲ ಇರಂಗಿಲ್ಲ, ಪಾಪ ಅವ್ರಿಗೆ ಯಾಕೆ ಬೈಯೋದು? ಇರ್ಲಿ. ಆದ್ರ ಈ ಶ್ರವಣ ಮಾಡ್ತಾರಂದ್ರ ಅದಕ್ಕ ಅವ್ರಿಗೆ ಏನ್ ಮಾಡ್ಬೇಕು? ಸಬಾಷ್, ವೆರಿ ಗುಡ್ ಅನ್ಕೊಂತ ಅವ್ರಿಗೆ ತುಪ್ಪ ಚಪ್ಪರಿಸಿ ನಾವ್ ಬಿಟ್ಟು ಬಂದ್ರೆ ಮನುಷ್ಯ ಜನ್ಮರ ಪ್ರಾಪ್ತಿ ಅಂತೂ ಐತೆ, ಭಗವಂತನ ಕೊಟ್ಟಾನ. ಉದಾಹರಣೆ ಲುಕ್ ಅಟ್ ದಿ ಇಹ ಚೇತ್ ಅವೇದಿ ಶ್ಲೋಕ ನೋಡ್ರಿ. ಇಹ ಚೇತ್ ಅವೇದಿ, if you gain this knowledge in human birth, in this human birth, ata satyam asti, human birth is valid. ಅಂತಾರ ಅಪ್ಪವರು. ನಮಗ್ ಇಲ್ಲೇನೆ ಜ್ಞಾನ ಆತು, ಇದ ಮನುಷ್ಯ ಜನ್ಮದಾಗ ಜ್ಞಾನ ಆತು ಅಂದ್ರ ಈ ಮನುಷ್ಯ ಜನ್ಮ ಹುಟ್ಟಿ ಸಾರ್ಥಕ ಆತು ಅಂತ. ದ ಹ್ಯೂಮನ್ ಲೈಫ್ ಈಸ್ ಬರ್ತ್ ಈಸ್ ವ್ಯಾಲಿಡ್ ಅಥ ಸತ್ಯಂ ಅಸ್ತಿ. ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆತು, ಇದ ಜನ್ಮದಾಗ ಜ್ಞಾನ ಆಗಿ, ಇದ ಜನ್ಮದಾಗ ಮೋಕ್ಷ, ಜೀವನ್ ಮುಕ್ತ ವಿಲಕ್ಷಣ ಆನಂದ ಆಗಿ ವಿಧೇಯ ಕೈವಲ್ಯ ಪ್ರಾಪ್ತಿ ಆತಂದ್ರ ಈ ಮನುಷ್ಯ ಜನ್ಮಕ್ಕ ಹುಟ್ಟಿದ್ದಕ್ಕೂ ಸಾರ್ಥಕ ಆತು ಅಂತ ತಿಳ್ಕೊಳ್ಳೋಣ. Because Bhagavan has given human birth primarily for spiritual knowledge only. ಅಂತಾರ ಅಪ್ಪವರು. ಮನುಷ್ಯ ಜನ್ಮ ಯಾಕೆ ಕೊಟ್ಟಾನ ಭಗವಂತ ಅಂದ್ರ ಆಧ್ಯಾತ್ಮಿಕ ಜೀವನವನ್ನ ನಡೆಸಿ ತಾನು ಯಾರಂತ ತಿಳ್ಕೊಳ್ಳಿ, ಪ್ರಸ್ಥಾನ ತ್ರಯಗಳನ್ನ ಅಭ್ಯಾಸ ಮಾಡಿ, ನಿಜಗುಣ ಗ್ರಂಥಗಳನ್ನ ಅಭ್ಯಾಸ ಮಾಡಿ, ಗುರುಮುಖೇನ ಮೋಕ್ಷವನ್ನ ಇದೇ ಜನ್ಮದಲ್ಲಿ ಪಡೆಯಲಿ ಪಾಪ ಅಂತ ತಿಳ್ಕೊಂಡು ಮನುಷ್ಯ ಜನ್ಮವನ್ನ ಕೊಟ್ಟಾನಂತ ಭಗವಂತ. Even though the human birth can be utilized for so many other things, it is primarily meant for knowledge only. ಏನ್ರಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ತಾನಾರಂತ ತಿಳಿಯಾಗಿ ಈ ಜನ್ಮ ಐತಿ. ಮತ್ತು ಓದೋದು ಸ್ತ್ರೀ ಪುತ್ರ ಇವೆಲ್ಲ ಮಾಡೋದು ಏನಲ್ಲ, ಅದು ಸೈಡ್ ಬೈ ಸೈಡ್ ಟೈಮ್ ಪಾಸ್ ಇದ್ದಾಗ ಮಾಡುವಂತದ್ದು ಕೆಲಸ, ಅದನ್ನ ಮುಖ್ಯವಾಗಿ ಮಾಡೋದಿಲ್ಲ ಅಂತ ಹೇಳ್ತಾರ. ನಾವೇನ್ ಮಾಡಾಕತ್ತೀವಿ? ಅದನ್ನ ಮುಖ್ಯ ಮಾಡಾಕತ್ತೀವಿ, ಇದನ್ನ ಟೈಮ್ ಪಾಸ್ ಅಂತ ಮಾಡಾಕ. ಅಲ್ಲಿ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗಿದೆ, ಮಾಡ್ಬೋದು, ಸಾಕಾದ್ರೆ ಬದಲಾವಣೆ ಮಾಡ್ಬೋದು. ಇದನ್ನ ಮುಖ್ಯವಾಗಿ ಮನುಷ್ಯ ಜನ್ಮದ ಮುಖ್ಯ ಕರ್ತವ್ಯ ಅಂತ ತಿಳ್ಕೋಬೇಕು. ಅದೇನೈತಲ್ಲ, ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಅಂತಸ್ತು ಐಶ್ವರ್ಯ ಆಹಾರ ತುರಾಯಿ ಮಾನ ಮರ್ಯಾದೆ ಅಂತಸ್ತು ಐಶ್ವರ್ಯ ಬ್ಯಾಂಕ್ ಬ್ಯಾಲೆನ್ಸ್ ಏನೈತಲ್ಲ, ಅದು ಆದ್ರಾಗಲಿ ಅನ್ನೋ 2ನೇ ಹಂತದ ಪ್ರಯಾರಿಟಿ. ಅದಕ್ಕೆ 1ನೇ ಹಂತದೇನ ಮೋಕ್ಷಕ್ಕಾಗಿ ಕೊಡ್ರಿ, ನಾವ್ ಹಂಗ್ ಮಾಡಿಲ್ಲ ಅಂದ್ರೆ ಇನ್ ಮ್ಯಾಗ ಹಂಗ್ ಮಾಡ್ರಿ. Because in all other species knowledge is not possible. 84 ಲಕ್ಷ ಸ್ಪೀಶೀಸ್ ಒಳಗ ಮನುಷ್ಯ ಸ್ಪೀಸಿ ಬಿಟ್ರೆ ಉಳಿದ 83,99,999 ಸ್ಪೀಸಿ ಒಳಗ ಈ ಜ್ಞಾನ ಆಗೋದೇ ಇಲ್ಲ.
ಯಾಕ ಆ ಜ್ಞಾನ ಆಗುವಂತ ಅಂತಃಕರಣ ಬುದ್ಧಿ ಮನಸ್ಸು ಇಲ್ಲ. ಈ ಮನುಷ್ಯ ಜನ್ಮ ಸೃಷ್ಟಿ ಮಾಡಿದ ನಂತರ ಇನ್ನು ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅವ ಭಗವಂತ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡೋದು ನಿಲ್ಸಿದ್ನಂತ. ಈ ಜನ್ಮದಲ್ಲಿ ಮಾತ್ರ ಅದು ಸಾಧ್ಯದ. ಉಳಿದ ಶರೀರದಲ್ಲಿ ಮನಸ್ಸು ಬುದ್ಧಿಗಳು ಅಷ್ಟು ಪರಿಪಕ್ವವಾಗಿ ಮ್ಯಾಚ್ಯೂರ್ ಆಗಿ ಬೆಳೆದಿಲ್ಲ, ಕಚ್ಚಾದ. ನೋಡ್ರಿ, ಒಂದ್ ಇರಿಬಿಗೂ ಬುದ್ಧಿ ಐತಿಲ್ಲೋ ನಿಮಗ, ನೀವ್ ಅದಕ್ಕೆ ಏನ್ರ ಮಾಡ್ರಿ ಹೊಳ್ಳಿ ಬಂದು ಕಳೆದು ಹೋಗ್ತದ. ಆದ್ರ ಅಷ್ಟು ಬುದ್ಧಿ, ಆ ಬುದ್ಧಿ ಆತ್ಮಜ್ಞಾನವನ್ನು ಪಡೆಯುವಂತ ಬುದ್ಧಿ ಇಲ್ಲ ಅದಕ್ಕ. ಆದ್ರಿಂದ ಆತ್ಮಜ್ಞಾನ ಪಡಿಬೇಕಂತಂದ್ರ ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ಆತ್ಮಜ್ಞಾನ ಪಡಿಲಿಕ್ಕೆ ಬರ್ತದ. ಉಳಿದ 83,99,999 ಸ್ಪೀಶೀಸ್ ನಲ್ಲಿ ಸಾಧ್ಯವೇ ಇಲ್ಲ. ರೇಸಿಂಗ್ ಎ ಫ್ಯಾಮಿಲಿ ಇಸ್ ಪಾಸಿಬಲ್ ಇನ್ ಎನಿ ಸ್ಪೀಸೀಸ್. ಇನ್ನು ಅವುಗಳಲ್ಲಿ ಏನ್ ಸಾಧ್ಯ ಐತಿ ಅಂದ್ರ ಅಂತಾರ ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯ ಮೇದಿತ್ ಪಶುಬೇರ್ ನರಾಣ. ಆಹಾರ ತಿಂತಾವ, ಅವು ಊಟ ಮಾಡ್ತಾವ, ಮನುಷ್ಯರು ಊಟ ಮಾಡ್ತಾರೆ, ಅವು ನಿದ್ದೆ ಮಾಡ್ತಾವ, ಇವನು ನಿದ್ದೆ ಮಾಡ್ತಾರ. ಆಹಾರ ನಿದ್ರಾ ಭಯ, ಅವರು ಅದಕ್ಕಿಂತ ಶಕ್ತಿವಾನ ಇದ್ದಂತ ಉಳಿದ ಪ್ರಾಣಿಗಳನ್ನ ನೋಡಿ ಹೆದರ್ತಾವ, ಮನುಷ್ಯನು ಹೆದರ್ತಾನ. ಆಹಾರ ನಿದ್ರಾ ಭಯ ಮೈಥುನ, ಅವು ಸಂಸಾರ ಮಾಡ್ತಾವ, ಗಂಡ ಹೆಂಡತಿ, ಇವು ಮನುಷ್ಯನು ಸಂಸಾರ ಮಾಡ್ತಾನೆ, ಅವನು ಮಕ್ಕಳು ಹಡಿತಾನೆ, ಇವನು ಮಕ್ಕಳು ಹಡಿತಾವ. ಇವೆಲ್ಲವೂ ಸಾಮಾನ್ಯ ಐತಿ, ಇಲ್ಲಂತಲ್ಲ. ಆದ್ರೆ ವಿಶೇಷ ಏನೈತಿ? ವಿವೇಕ ಜ್ಞಾನಂ ನರಾಣಾಂ ಅಧಿಕೋ ವಿಶೇಷ. ಜ್ಞಾನಂ ವಿನಃ ಪಶುಭಿರ್ ಸಮಾನ. ಜ್ಞಾನ ಇಲ್ಲದ ಪಶುಗಳಿಗೆ ಸಮಾನದೀವಿ ನಾವು. ಜ್ಞಾನದಿಂದ ಮಾತ್ರ ನಾವು ಶ್ರೇಷ್ಠರು. We are called the crown of the creation. ಮನುಷ್ಯ ಜನ್ಮ ಈ ಸೃಷ್ಟಿಯ ಒಂದು ಸಿಂಹಾಸನ ಪ್ರಾಯದಲ್ಲಿ ಇದ ಶ್ರೇಷ್ಠವಾದದ್ದು ಜನ್ಮ ಅಂತ ಪರಿಗಣಿಸಿದ ವೇದಾಂತ. Why do you need a human being for that? ನೀನ್ ಇದೇ ಮಾಡೋದಿತ್ತಂದ್ರ ಏನು? ಆಹಾರ ನಿದ್ರಾ ಭಯ ಮೈಥುನ ಮಾಡೋದಿತ್ತಂದ್ರ ನಿನ್ಯಾಕೆ ಹುಟ್ಟಿಸ್ಬೇಕಾಗಿತ್ತು ಪರಮಾತ್ಮ? ಅದಾವಲ್ಲ ನಾಯಿ, ಹಂದಿ ಎಷ್ಟು ಹಿಡಿತಾವ್ರಿ ಮಕ್ಕಳನ್ನ? 16 ಒಂದಿ ಪೀಳಿಗೆ 16 ಬಾಳ ಹಿಡಿದಿತ್ತ ಗೊತ್ತ, 16 ಗೊತ್ತಿಲ್ರಿ ಅಂತಾರವ್ರು. ಇವನ್ ಎ ಬಫಲೋ ಡಸ್ ದಟ್ ವೆಲ್. ಎಮ್ಮಿ ಕೂಡ ಅದು ಮಾಡ್ತದ. ಆಹಾರ ನಿದ್ರಾ ಭಯ ಮೈಥುನ ಅಷ್ಟ ಆಗಿತ್ತಂದ್ರ ಜೀವನದ ಉದ್ದೇಶ, ಅದು ಎಮ್ಮಿನೂ ಕೂಡ ಮಾಡ್ತದ. ಆಲ್ ಅದರ್ ಥಿಂಗ್ the other species will accomplish perhaps better also. ಇದಿಷ್ಟ ಆಹಾರ ನಿದ್ರಾ ಭಯ ಮೈಥುನಕ್ ಸಲುವಾಗಿನ ಸೃಷ್ಟಿ ಆಗಿತ್ತು ಅಂದ್ರ ಅವು ಮನುಷ್ಯರಿಗಿಂತ ಒಳ್ಳೆ ಪ್ರಾಣಿಗಳನ್ನ ಚೆನ್ನಾಗಿ ಮಾಡ್ತಾವು ಅಂತಾರ. Therefore human birth is valid only when this knowledge is gained. ಆದ್ದರಿಂದ ಮನುಷ್ಯ ಜನ್ಮ ಸಾರ್ಥಕ ಆಗುದು ಯಾವಾಗಪ್ಪ ಅಂದ್ರೆ ಈ ಆಧ್ಯಾತ್ಮಿಕ ವಿದ್ಯೆಯನ್ನ ಕಳಿಸಿದ್ರ ಅಷ್ಟೇ. ಇಲ್ಲ ಅಂದ್ರೆ ಪಶುಗಳಿಗೆ ಸಮಾನವಾದ ಜೀವನ. And therefore he says ಸತ್ಯಮಸ್ತಿ, ಇಟ್ ಈಸ್ ವ್ಯಾಲಿಡ್. ಅದು ಯೋಗ್ಯವಾದ ಜೀವನ, ಅದು ಯಶಸ್ವಿ ಜೀವನ. ನೀ ಆತ್ಮಜ್ಞಾನವನ್ನ ಮಾಡ್ಕೊಂಡ್ರೆ ಮನುಷ್ಯ ಜನ್ಮ ಹುಟ್ಟಿದ್ದಕ್ಕೂ ಸಾರ್ಥಕ ಆತು. ನ ಚೇತ್ ಅವೇದಿತಿ. ಇಫ್ ಎ ಪರ್ಸನ್ ಡಸಂಟ್ ಮೇಕ್ ಯೂಸ್ ಆಫ್ ದ ಬರ್ತ್ ಫಾರ್ ಸ್ಪಿರಿಚುವಲ್ ನಾಲೆಜ್, ಒಂದು ವೇಳೆ ಏನಕ್ಕೇನ ಪ್ರಕಾರೇಣ ಮನುಷ್ಯ ಜನ್ಮ ಬಂತು, ಜ್ಞಾನ ಆಗಲಿಲ್ಲ, ಜೀವನ್ಮುಕ್ತಿ ವಿಲಕ್ಷಣ ಆನಂದ ಆಗ್ಲಿಲ್ಲ, ವಿಧೇಯ ಕೈವಲ್ಯ ಆಗ್ಲಿಲ್ಲ ಅಂದ್ರೆ ಏನಂತಾರ? ಮಹತಿ ವಿನಸ್ತಿ. ದ ಲಾಸ್ ಈಸ್ ಇನ್ಫಿನೈಟ್. ಬಹಳ ಲಾಸ್ ಆತ್ ನಿನ್ಗಂತ. ನಿನ್ ವ್ಯಾಪಾರ ಇಲ್ಲಿ ಬಂದಿದ್ದಕ್ಕೂ, ಈ ಜಗತ್ತಿಗೆ ಬಂದಿದ್ದಕ್ಕೆ ಏನ್ ವ್ಯಾಪಾರ ಒಳಗೆ ಬಂದಿದ್ದಿ, ನಿನ್ನ ವ್ಯಾಪಾರದಾಗ ಲಾಭ ಆಗ್ಲಿಲ್ಲ, ನುಕ್ಸಾನ ಆತು. ಎಂತ ನುಕ್ಸಾನ ಆತು ಅಂದ್ರೆ ಬಹಳ ಭಯಂಕರ ನುಕ್ಸಾನ. ಮಹತಿ ವಿನಸ್ತಿ, ಭಯಂಕರ ಲಾಸ್ ಆತಂತ. ಇಟ್ ಈಸ್ ದ ಲಾಸ್ ಆಫ್ ಇನ್ಫಿನೈಟ್ ಬ್ರಹ್ಮನ್. ಆ ಪರಮಾತ್ಮನನ್ನ ಕಳ್ಕೊಂಡ್ಬಿಟ್ಟಲ್ಲೋ ಮೂರ್ಖ. Therefore may you follow ವೇದಾಂತ ವಿಚಾರ. ಆದ್ರಿಂದ ವೇದಾಂತ ವಿಚಾರವನ್ನ
ನೀ ಅನುಸರಿಸು. ಫಾಲೋ ಅಂದ್ರೆ ಏನು? ಅನುಸರಿಸು. ಅಂಡ್ ವಾಟ್ ಇಸ್ ವೇದಾಂತ ವಿಚಾರ? ಏನ್ರಿ ವೇದಾಂತ ವಿಚಾರ ಅಂದ್ರೆ? The Upanishad summarizes, the Upanishad ಹೇಳ್ತದ ಇಲ್ಲಿ ವಾಕ್ಯೇಶು ಭೂತೇಶು ಭೂತೇಶು ವಿಚಿತ್ಯ. ಭೂತೇಶು ಭೂತೇಶು ವಿಚಿತ್ಯ ಅಂದ್ರೆ ಏನು? ಏನ್ ಹಿಂಗಂದ್ರ? ಭೂತೇಶು ಭೂತೇಶು ವಿಚಿತ್ಯ ಏನ್ ಹಿಂಗಂದ್ರ? ಎಲ್ಲ ಭೂತಗಳಲ್ಲಿ ಏನು ಬದಲಾವಣೆ ಆಗದೆ ಇರುವಂತ ತತ್ವ ಐತಲ್ಲ, ಅದನ್ನು ಗುರುತಿಸು ಅಂದಂಗದ. ಭೂತೇಶು ಭೂತೇಶು ವಿಚಿತ್ಯ ಅಂದ್ರ may you identify the changeless conscious factor in everyone. ಬದಲಾವಣೆ ಆಗದೆ ಇರುವಂತ ಆತ್ಮತತ್ವ ಐತಲ್ಲ ಎಲ್ಲರಲ್ಲಿ, ಅದನ್ನ ಗುರುತಿಸು. ಭೂತೇಶು ಭೂತೇಶು ವಿಚಿತ್ಯ. ವಿಚಿತ್ಯ ಅಂದ್ರೆ ಏನು? ಗುರುತಿಸು. ಹ್ಯಾಂಗ್ ಗುರುತಿಸ್ಬೇಕು? ವಿವೇಕ ಕೃತ್ವ, ವಿವೇಕದಿಂದ ಗುರುತಿಸು. ಯಾಕೆ ಗುರುತಿಸ್ಬೇಕು? ಯಾಕಂದ್ರ ಏನು? ಅವರ ಪ್ರಾಬ್ಲಮ್ ಈಸ್ ನಾಟ್ ನಾನ್ ಅವೈಲಬಿಲಿಟಿ ಆಫ್ ಕಾನ್ಸಿಯಸ್ನೆಸ್. ನಮಗ ಆತ್ಮ ಅನುಭವಕ್ಕೆ ಬಂದಿಲ್ಲ ಅಂತಲ್ಲ. ಅವರ ಪ್ರಾಬ್ಲಮ್ ಈಸ್ ನಾನ್ ಅವೈಲಬಿಲಿಟಿ ಆಫ್ ಕಾನ್ಸಿಯಸ್ನೆಸ್. ನಮಗ್ ಗುರುತಾಗಿಲ್ಲ, ಐತಿ ಅಲ್ಲೇ ಆತ್ಮ ಗುರುತಾಗಿಲ್ಲ, ಅಜ್ಞಾನ ಐತಿ. ನಮಗ ಆತ್ಮನ ಅನುಭವ ಆಗೈತಿ, ಆದ್ರ ಅದು ಅಜ್ಞಾನದಾಗ ಕೂಡ ಐತಿ. ಅನುಭವ ಆಗದ ಕೆಳಗ್ ಬರುದಿಲ್ಲ. ಮೋಕ್ಷ ಕೆಳಗತ್ತನ ಅನುಭವ ಆಗೈತಿ. ಅವಾಗ ಮೋಕ್ಷದ ಅನುಭವ ಆಗೈತಿ. ಎಲ್ಲಿ ಅನುಭವ ಆಗೈತಿ ಅಂದ್ರೆ ಸುಷುಪ್ತಿ ಒಳಗ ಅನುಭವ ಆಗೈತಿ. ಅಂತ ಸ್ವರೂಪ ನಂದು ಐತಿಪ್ಪ. ಅಲ್ಲಿ ಏನ್ ಜಿಲೇಬಿ ಕೊಟ್ಟಿದ್ರು, ಏನ ಮೈಸೂರು ಪಾಕ್ ಕೊಟ್ಟಿದ್ರಪ್ಪ, ಆನಂದ ಆತಂತಿಯಲ್ಲ, ಅಲ್ಲಿ ಯಾವುದು ನಿರ್ವಿಷಯ ಆನಂದ ಇತ್ತು. ಆ ಆನಂದ ಹೆಂಗೈತಿ? ಅದ ಮುಕ್ತ ಸ್ವರೂಪ ಐತಿ, ಅದ ನಮ್ ಸ್ವರೂಪ ಐತಿ. ಆ ಆನಂದವನ್ನ ಅಲ್ಲಿ ಪಡೆದಾನ, ಹುಡುಕ್ತಾನ, ಮುಂಜಾನೆ ಎದ್ದವನ್ನ ಕೆಬರ್ತಾನ, ಮತ್ತೆ ಎಲ್ಲಿ ಹೋಗ್ತಾನ? ವಿಷಯಗಳಲ್ಲಿ ಹುಡುಕಾಗತ್ತಾನ. ಏನ್ ಹುಡುಕಾಗತ್ತಾನ? ನಿಮ್ಮ ಪಗಾರ, ನೌಕರಿ ಹುಡುಕಾಗತ್ತಾನ. ನೌಕರಿ, ರೊಕ್ಕ ಎದಕ್ ಹುಡುಕಾಗತ್ತಾನ? ರೊಕ್ಕ ಇದ್ರೆ ಮತ್ತೆ ಹೆಂಡತಿ ಸಿಗ್ತಾಳ. ಹೆಂಡತಿ ಎದಕ್ ಹುಡುಕಾಗತ್ತಾನ? ಹೆಂಡತಿದ್ರೆ ಮತ್ತೆ ಮಕ್ಕಳನ್ನ ಯಾಕೆ ಹುಡುಕಾಗತ್ತಾನ? ಮಕ್ಕಳಿದ್ರೆ ಸುಖ ಆಗ್ತೈತಿ. ಎಲ್ಲರೂ ಯಾಕೆ ಸುಖ ಆಗ್ತೈತಿ? ಸುಖಕ್ಕಾಗಿ ಮಾಡಾಕತ್ತಾನೆ. ಸುಖ ಬೇಕಾಗೈತಿ, ಎಲ್ಲೈತಿ ಅಲ್ಲಿ ಬಿಟ್ಟಾನ, ಎಲ್ಲಿಲ್ಲ ಅಲ್ಲಿ ಹುಡುಕಾಗತ್ತಾನ. ಮುದುಕಿ ಸೂಜಿ ಹುಡುಕಿದಂಗ. ಯಾವ ಮುದುಕಿ? ಇದ ಮುದುಕಿ. ಬಿದ್ದಿ ಎಬ್ಬೆ ಮುದುಕಿ, ಬಿದ್ದಿ ಎಬ್ಬೆ. ಶರೀಫ್ ಅಂದ್ರ ಯಾರಿಗಂದ್ರ? ಇವಾಗ. ಮುದುಕಿ ಅಂತ ಯಾರಿಗಂದ್ರ? ಇವಾಗ ಅಂದ್ರ. ಬಿದ್ದಿಪ್ಪ ಎಚ್ಚರ ಇರು. ಇಲ್ಲದೆ ಹುಡ್ಕೋದು ಚಟ ಇದ್ದಲ್ಲಿ ಬಿಡುದು. ಗಂಟಿ ಚೌಡ್ಯಾರ ಬಾಳ ಮಂದಿ ಅಂತ ಹೇಳ್ತಾರ ಅವ್ರು. ಹೇಳ್ರಿ. ಹುಟ್ರದಾಗಿನ ಗಂಟ ಜ್ವಾಕಿ. ಗಂಟಿ ಚೌಡ್ಯಾರ ಬಾಳ ಮಂದಿ ಹುಟ್ರದಾಗಿನ ಗಂಟು ಜ್ವಾಕಿ. ಅಂದ್ರೆ ಆತ್ಮಜ್ಞಾನ ಜ್ವಾಕಿ. ಆತ್ಮಜ್ಞಾನ ಜ್ವಾಕಿ ವಿಚಾರ ಅಂತ. ಅದ ಪೂರ ಗೊತ್ತಿದ್ರೆ ವಿಶ್ಲೇಷಣೆ ಮಾಡ್ಬೋದು. ಪೂರ ಗೊತ್ತಿಲ್ಲ ನಮ್ಗೆ ಯಾರು ಪ್ರಾಜ್ಞರು ಇದ್ದವರು. ಹುಟ್ಟಿದ್ದನ್ನ ಕದ್ದಾರ ಜೋಕಿ, ಕೆಟ್ಟ ಗಂಟಿ ಚೌಡ್ಯಾರು ಬಂದು ಹುಟ್ಟದ್ದನ್ನ ಕದ್ದಾರ ಜೋಕಿ. ಸದ್ಯಕ್ಕಿದು ಹುಡುಗರ ಸಂತಿ, ಗದ್ದಲದೊಳಗೆ ಯಾಕ ನಿಂತಿ, ಬಿದ್ದಿ ಎಬ್ಬೆ ಮುದುಕಿ ಬಿದ್ದಿ ಎಬ್ಬೆ. ಕೆಟ್ಟ ಗಂಟಿ ಚೌಡ್ಯಾರು ಬಂದು ಹುಟ್ಟದ್ದನ್ನ ಕದ್ದಾರ ಜೋಕಿ. ಸ್ವರೂಪನ ಹುಟ್ಟಿದ್ದಲ್ಲ ನಾವು. ಹೌದು ಹೌದು ಹೌದು. ಏನ ಈಗ ಏನದಾರಲ್ಲ ಇವರು ಕಾಮ ಕ್ರೋಧ ಮೋಹ ಲೋಭ ಏನದಾವ, ಇವೆಲ್ಲ ಕಳ್ರು. ಇವರ ಬಂದ್ ಕದ್ದಾರು ಜೋಕೆ. ನಿನ್ನ ಆತ್ಮಸ್ವರೂಪವನ್ನ ಕದಗಿದ್ದಾರು ಜೋಕೆ ಅಂತ ಹೇಳ ನಾವು. ಸರಿ ಹಾಡ್ತಾರ್ರಿ, ಚಂದ ಅದಾವ, ಏನೋ ಒಂದ್ ದಾಟಿ ಚಲೋ ಅರ್ಥ ಬಾಳ ಮಂದಿಗೆ ಆಗುದಿಲ್ಲ. ಶರೀಫ್ರ ಹಾಡನ ಬಾಳ ಮಂದಿಗೆ ಅರ್ಥ ಆಗುದಿಲ್ಲ. Vichitya means having identified Viveka Krutva. The consciousness has to be identified because our problem is non-availability of consciousness. Is not non-availability of consciousness. Our problem is non-availability of
ಅವರ ಪ್ರಾಬ್ಲಮ್ ಈಸ್ ಮಿಕ್ಸ್ಡ್ ವಿತ್ ಇನರ್ಟ್ ಮಟೀರಿಯಲ್ ಆಲ್ಸೋ. ಆ ತತ್ವ ಜಡ ತತ್ವಗಳಿಗೊಂದೇ ಮಿಶ್ರ ಆಗಿ ಅಡಿಕೊಂಡು ಕುಂತದ, ಅದು ಸಮಸ್ಯೆ ಆಗಿದೆ. ಸ್ವತಂತ್ರವಾಗಿ ಹಿಡ್ಯಾಕ್ ಹೋದ್ರೆ ಸಿಗುವುದಿಲ್ಲ. ಯಾಕ? ಅದು ಸಿಗುವುದಲ್ಲ. ಹಿಡ್ಯಾಕ್ ಹೋದ್ರೆ ಸಿಗುವುದಲ್ಲ. ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಸೆನ್ಸ್ ಆರ್ಗನ್ಸ್ ಆಲ್ಸೋ. ಅದು ಎದ್ರ ಕೂಡ ಐತಿ ಅಂದ್ರ ಶರೀರದ ಕೂಡೈತಿ, ಮನಸ್ಸಿನ ಕೂಡೈತಿ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯದ ಹಿಂದ್ ಕೂಡ್ಕೊಂಡೈತಿ. ಅದಕ್ಕೊಂದು ಉದಾಹರಣೆ ಹೇಳ್ತಾರ ನೋಡ್ರಿ. ಒಂದಿಬ್ರು ರತ್ನದ ವ್ಯಾಪಾರಿ ಮತ್ತು ಒಬ್ಬ ಕಳ್ಳ ಒಂದ್ ರೈಲ್ವೆ ಡಬ್ಬಿ ಒಳಗ ಪ್ರಯಾಣ ಬೆಳೆಸಿದ್ರು. ಅವ ರತ್ನದ ವ್ಯಾಪಾರಿ ನೋಡಿದ, ಇವನ್ ಹೆಂಗ್ ಮಾಡ್ಬೇಕು, ಇದನ್ನ ನಾನಾರ ರಾತ್ರಿ ಮಲ್ಕೋಬೇಕು, ಇವಾರ ಕಳ್ಳ ಅರ್ಸಾಗತ್ತಾನ, ಇದನ್ನ ನಾನು ನಂದು ಇದೈತಿ ಬ್ಯಾಗ್, ಈ ವಜ್ರ ವೈಡವರು ತುಂಬಿದ ಬ್ಯಾಗ್, ಅದನ್ನ ಎಲ್ಲಿ ಇಟ್ರ ಸುರಕ್ಷಿತವಾಗಿರ್ತದ ಅಂತ ವಿಚಾರ ಮಾಡಿ ಅವ ಏನ್ ಇನ್ನೊಬ್ಬ ಪ್ಯಾಸೆಂಜರ್ ಇದ್ದ, ಅವ ಎದಕ್ಕೋ ಹೊರಗೆ ಟಾಯ್ಲೆಟ್ಗೆ ಹೋದಾಗ ಅವನ ತೆಲುಗುಮ್ ತೆಳಕಾಗಿ ಇಟ್ಟಂತವ ಅದನ್ನ, ಆ ವಜ್ರದ ಬ್ಯಾಗ್ ಇಟ್ಟು ಆರಾಮ ಮಲ್ಕೊಂಡಂತ. ಇವ ಕಳ್ಳ ಎದ್ದು ಹುಡುಕಾಡಿದ್ನಂತ. ಎಲ್ಲೇ ಆ ಶೇಡ್ಜಿ ಹಿಂದ, ಕಾಟ್ ಹಿಂದ, ತೆಲಗುಮ್ನಿಂದ ಎಲ್ಲಾ ಕಡೆ ಹುಡುಕಿದ್ನಂತ. ತನ್ನ ತೆಲಗುಮ್ ತೆಳಗ ಹುಡುಕ್ಲಿಲ್ಲ. ಹಂಗ ಪರಮಾತ್ಮ ಎಲ್ಲಿ ಅಡಿಕೊಂಡಂತಾನಂದ್ರ ಎಲ್ಲರ ಇದ್ರ ಗುಡ್ಡ ಗಿರಿ ಪರ್ವತ ಎಲ್ಲರಿದ್ರೆ ಹುಡುಕ್ತಾನೆ ಇವ ಅಂತ ತಿಳ್ಕೊಂಡು ಇವನ ಮನಸ್ಸಿನೊಳಗನ ಅಡಿಕೊಂಡು ಕುಂತು ಬಿಟ್ಟ. ಅವನು ನೋಡಾಕ ವಿಶೇಷವಾದ ಬುದ್ಧಿ ಬೇಕು. ಆ ಬುದ್ಧಿ ಯಾರಿಗೆ ಐತೆ ಅವ್ರಿಗೆ ತಿಳಿತದ, ಇಲ್ಲ ಅಂದ್ರೆ ತಿಳಿದಿಲ್ಲ. ಅವರ ಪ್ರಾಬ್ಲಮ್ ಈಸ್ ಮಿಕ್ಸ್ಡ್ ಅಪ್ ವಿತ್ ಇನರ್ಟ್ ಮಟೀರಿಯಲ್ ಆಲ್ಸೋ, ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಬಟ್ when they both of them are mixed together, we are not able to discriminate. ನಮಗ ಶರೀರದ ಕೂಡನ ಆತ್ಮದ ಅನುಭವ ಬರ್ತದ. ಶರೀರ ಹೊರತುಪಡಿಸಿ, ಮನಸ್ಸು ಹೊರತುಪಡಿಸಿ, ಈ ಬುದ್ಧಿಯನ್ನು ಹೊರತುಪಡಿಸಿ ಆತ್ಮ ಅನುಭವಕ್ಕೆ ಬರುವುದೇ ಇಲ್ಲ. ಅಂಡ್ ಪ್ರಾಬ್ಲಮ್ ಈಸ್, ಏನ್ ಸಮಸ್ಯೆ ಆಗೈತಿ ಅಂದ್ರ, one is changing, the other one is changeless. ಅದು ಎರಡು ಮಿಕ್ಸಪ್ ಆಗಿ ಏನ್ ಕಾಣಾಗತ್ತಾವ ಅಂದ್ರ ಚೇತನದಂಗ್ ಕಾಣಾಗತ್ತಾವಲ್ಲ, ಒಂದಾಗಿ ಕಾಣಾಗತ್ತಾವ. ಎರಡು ಅಂಶ ಇಲ್ಲ ನಮಗ್. ಈ ಶರೀರದ ಹಿಂದ ಒಂದು ಆತ್ಮತತ್ವ ಅದ, ಅದು ಬದಲಾವಣೆ ಆಗದೆ ಇರುವಂತದ್ದು. ಈ ಶರೀರ ಇದು ಬದಲಾವಣೆ ಆಗುವಂತದ್ದು. ಇದು ಜಡ ಅದ, ಅದು ಚೇತನ ಅದ ಅಂತ ಗೊತ್ತಿಲ್ಲ ನಮಗೆ. ಅವ್ ಎರಡೂ ಕೂಡಿ ಒಂದ ಏನೋ ಅನ್ನುವಂಗ ಆಗ್ಬಿಟ್ಟದ ಆತ್ಮೀಯರೇ. Our attention is always drawn by the changing features. ಮತ್ತೇನಾಗ್ತದ ಮೇಲೆ ಈ ಕಣ್ಣುಗಳು ಎದಕ್ಕೆ ರಂಜನೀಯ ಸೆಳಿತಾವು ಅಂದ್ರ, ಎಲ್ಲಿ ರಂಜನೆ ಐತಿ, ಎಲ್ಲಿ ಬಣ್ಣ ಐತಿ ಅಲ್ಲಿ ಓಡ್ತಾವ, ಎಲ್ಲಿ ಬಣ್ಣ ಇಲ್ಲ, ಎಲ್ಲಿ ನಿರಂಜನ ಐತಿ ಅಲ್ಲಿ ಹೋಗುದಿಲ್ಲ. If you see inside the mind, we do not notice the changeless consciousness. ಆ ಮನಸ್ಸಿನ ಆಳದಾಗ ನೋಡಿದ್ರೆ ಆ ಬದಲಾವಣೆ ಆಗದೆ ಇರುವಂತ ಆತ್ಮ ಸಾಮಾನ್ಯವಾಗಿ ಗುರುತಾಗೋದಿಲ್ಲ. ಗುರು ಹೇಳಿದ್ರೆ ಗುರುತಾಗಬಾರ್ದು, ಇನ್ನೇನು ತನ್ನ ಗೊತ್ತಾಕತ್ರಿ. ಬಟ್ ದ ಚೇಂಜಿಂಗ್ ಇಮೋಷನ್ಸ್ ಓನ್ಲಿ ವಿ ಸಿ. ಬದಲಾವಣೆ ಆಗ್ತಾ ಇರುವಂತ ಭಾವನೆಗಳನ್ನ ಮಾತ್ರ ಗುರುತಿಸ್ತೇವಿ. ಆ ಬದಲಾವಣೆ ಆಗುವ ಭಾವನೆಗಳ ಹಿಂದ ಬದಲಾವಣೆ ಆಗದೆ ಇರುವಂತ ಅರಿವದ, ಆ ಅರಿವು ಗುರ್ತಕ್ಕೆ ಬರಬಾರದು. ಇನ್ಫ್ಯಾಕ್ಟ್ ಎರಡದವ ಅನ್ನೋದ ಗೊತ್ತಿಲ್ಲ. ಎರಡು ಕೂಡಿ ಒಂದ ಅನ್ನುವಂತ ಭಾವ ನಮಗಾಗ್ಯದ ಭ್ರಮೆಯಿಂದ, ಅಜ್ಞಾನದಿಂದ. ಬುದ್ಧಿ ಸೂಕ್ಷ್ಮ ಇಲ್ಲದೆ ಇರುವುದರಿಂದ ಗುರುತಿಸಕ್ಕಾಗವಲ್ದು. ಎರಡದಾವಂತ ಗುರುತಿಸಕ್ಕಾಗವಲ್ದು. ಉದಾಹರಣೆ ಹೆಂಗ, when we watch a movie also, two factors are there in front of our eyes. ನಾವೊಂದ್ ಸಿನಿಮಾಕ್ ಹೋಗಿವಿ, ಸಿನಿಮಾ ನೋಡಕತ್ತೀವಿ. ಆ ಸಿನಿಮಾದಾಗ ಎರಡು ಚಿತ್ರ ಅದಾವ, ಮೂವಿ ಕ್ಯಾರೆಕ್ಟರ್ಸ್. then there is another factor. What is that? We will think nothing else is there. There is only characters. ಚಿತ್ರ ನೋಡಕತ್ತೇವಿ ನಾವು. ಸಿನಿಮಾ ನೋಡೋದ, ಸಿನಿಮಾದಾಗಿನ ಹೀರೋ ಹೀರೋಯಿನ್ ವಿಲನ್ ಫೈಟಿಂಗ್ ಎಲ್ಲ ನೋಡಕತ್ತೇವಿ. ನಾವ್ ಏನ್ ನೋಡಕತ್ತೇವಿ, ಇನ್ನೊಂದು ನೋಡಕತ್ತೇವಿ. ಕಾಣ್ತೈತಿ ಅನ್ನೋದು ಅದು ಇಲ್ಲ ಅಂದ್ರ ಈ ಯಾವ ಚಿತ್ರನು ಕಾಣುದಿಲ್ಲ. ಪರದೆ ನೋಡಕತ್ತೇವಿ ನಾವು, ಚಿತ್ರ ನೋಡೋ ಮುಂದೆ ಇಲ್ಲ. ಆ ಪರದೆ ಏನದಲ್ಲ, ಆ ಪರದೆ ಇಲ್ಲಂದ್ರೆ ಯಾವ ಚಿತ್ರ ಕಾಣೋದಿಲ್ಲವೋ ಆ ಪರದೆ ನಮಗ್ ಕಾಣಬಾರ್ದು. ದೇರ್ ಇಸ್ ಎ ಚೇಂಜ್ಲೆಸ್ ಸ್ಕ್ರೀನ್ ಆಲ್ಸೋ. ಅದು ನಮಗ್ ಗೊತ್ತಿಲ್ಲ. ಬದಲಾವಣೆ ಆಗದೆ ಇರುವಂತಹ
ಆ ಪರದೆ ಇದೆ. When you go to movie theater, once the movie starts, even though the screen is all the time available, we are distracted by the movie. ನಮ್ಮನ್ನ ಏನ್ ಮಾಡ್ತಾರ ಅಲ್ಲಿ ಸಿನಿಮಾದಾಗ ಹೋಗಿ ರೊಕ್ಕ ಇಸ್ಕೊಂಡು ಕುರ್ಚಿ ಮ್ಯಾಗ ಕುಂಡ್ರಿಸ್ತಾರ, ಆಮ್ಯಾಗ ಒಂದೊಂದ ದೀಪ ಕಳಿತಾರ, ಕತ್ತಲ್ದಾಗ ಕುಂಡ್ರಿಸಿ ದೀಪ ಕಳೆದು ಆಮ್ಯಾಗ ಏನ್ ಮಾಡ್ತಾರ, ಅಲ್ಲಿ ಇದ್ದಂತ ಪರದೆ ಏನಂತಲ್ಲ ಆ ಪರದೆನ ತೋರಿಸ್ತಾರ. ಪರದೆ ಮ್ಯಾಗ ಕೆಲವೊಂದು ಚಿತ್ರಗಳನ್ನ ಪ್ರೊಜೆಕ್ಷನ್ ಮಾಡ್ತಾರ. ಅಲ್ಲಿ ಯಾವ ಹೀರೋನು ಇಲ್ಲ, ಯಾವ ಹೀರೋಯಿನ್ ಇಲ್ಲ, ಯಾವ ವಿಲನ್ ಇಲ್ಲ, ಯಾರು ಇಲ್ಲ, ಬರೇ ಗೊಂಬೆ ಅದಾವ. ಆ ಗೊಂಬೆ ನೋಡಿ ನಾವು ಅಳ್ತೇವಿ, ನಗತೇವಿ, ಕ್ಯಾಕಿ ಹೊಡಿತೀವಿ, ಸೀಟಿ ಹೊಡಿತೀವಿ, ಏನೇನೋ ಮಾಡ್ತೀವಿ. ನಾವು ನೋಡಾಕತ್ತೇವಿ ಏನು, ಪಡದೆ ನೋಡಾಕತ್ತೇವಿ. ನಾವೇನ್ ನೋಡಾಕತ್ತೇವಿ, ಪಡದೆ ಅನಿಸ್ತೇನೋ, ಪಡದೆ ನೋಡಾಕತ್ತೇವ ಅಂತ ಅನ್ಸುದಿಲ್ಲ. ಚಿಪ್ಪತ್ರಪ್ಪನವ್ರ ಚಿಪ್ಪತ್ರಪ್ಪನವ್ರಿಂದ ಅದ ಸರ್ ಅದೇನು ಸರ್ ಹಾ ಸರಿ ಸರ್, ನಮಗೆ ಅದ್ರ ಕಲ್ಪನಾಕ್ ಬರಂಗಿಲ್ಲ ಸರ್. ಇಂಪಾರ್ಟೆಂಟ್. ಹಾ ಈಗ ನಿನ್ನೆ ಹುಲಿ ಮತ್ತು ಇನ್ನೊಂದ್ ಏನೋ ಹೇಳಿದ್ರಲ್ರಿ, ಯಾವ್ದು ಚಿರತೆ? ಸರ್ ಜಿಂಕೆ ಏನ್ರಿ? ಹಾ ಜಿಂಕೆ ಸರ್, ಜಿಂಕೆ ಮತ್ತು ಹುಲಿ ಹೊಂಟಿದ್ವಲ್ಲ, ಅಲ್ಲಿ ಪರದೆ ನೋಡಕತ್ತಿರೋ, ಜಿಂಕಿ ನೋಡಕತ್ತಿರೋ, ಹುಲಿ ನೋಡಕತ್ತಿರೋ? ಈಗ ಅದು ಇತರ ಪಾರಮಾರ್ಥಿಕವಾಗಿ ವಿಚಾರ ಮಾಡಿದ್ರೆ ಜಿಂಕಿ ಹುಲಿ ಇಲ್ಲ ಸರ್. ಹಾ ವ್ಯವಹಾರ ದೃಷ್ಟಿಲೇ ನಾವು ವಿಚಾರ ಮಾಡಿದಾಗ ನಾವು ಅದಕ್ಕೆ ಮಹತ್ವ ಕೊಡ್ಬೇಕಾಗ ಸರ್. ಹಾ ಅದನ್ನೊಂದು ಬರ್ದಿಡ್ರಿ ಇವತ್ತು. ಮತ್ ನಾಳೆ ಬರ್ತೈತೆ, ಅದು ಬರ್ತೈತಿ. ಯಾವಾಗ ವ್ಯವಹಾರಕ್ಕೆ ಬೆಲೆ ಕೊಡಬೇಕಾಗ್ತದೆ ಅಂತಿರಲ್ಲ, ಹೌದು ಸರ್. ವ್ಯವಹಾರಕ್ಕೆ ಯಾಕೆ ಬೆಲೆ ಕೊಡ್ಬೇಕು, ಯಾಕೆ ಬೆಲೆ ಕೊಡಬಾರ್ದು ಅಂತ ಮುಂದ್ ಬಂದಾಗ ನೋಡೋಣ. ಈಗ ನಾವ್ ಏನ್ ನೋಡಕತ್ತೀವಿ, ಪರದೆ ನೋಡಕತ್ತೇವಿ. ನಾವ್ ಯಾವ ಹುಲಿನೂ ನೋಡಾಗತ್ತಿಲ್ಲ, ಯಾವ ಜಿಂಕಿನೂ ನೋಡಾಗತ್ತಿಲ್ಲ. ಅಜ್ಞಾನ ದೃಷ್ಟಿಯಿಂದ ಜಿಂಕಿ ನೋಡಾಗತ್ತೇವಿ, ಅಜ್ಞಾನ ದೃಷ್ಟಿಯಿಂದ ಹುಲಿ ನೋಡಾಗತ್ತೇವಿ. ನಾವೇನ್ ನೋಡಾಗತ್ತೇವಿ, ಆ ಪರದೆ ನೋಡಾಗತ್ತೇವಿ. ಬದಲಾವಣೆ ಆಗದೆ ಇರುವಂತ ತತ್ವವನ್ನ ನೋಡಾಗತ್ತೇವಿ. ಪರದೆ ಕಾಯಂ ಅದರಿ, ಪಿಕ್ಚರ್ಗಳೇ ಬದಲಾಗತ್ತೆ. ಹ್ಞೂನ್ರಿ ಅಂತಾರ ಅಪ್ಪೋರು. When you go to the movie theater, once the movie starts, even though the screen is all the time available, we are distracted by the movie. Similarly, in life also, we are distracted by the changing factors. ಈ ಜೀವನ ಅನ್ನೋದ್ರಾಗನು ಈ ಬದಲಾವಣೆ ಆಗುವಂತ ಕಡೆ ಲಕ್ಷ್ಯ ಹೆಚ್ಚಿಗೆ ಐತಿ ನಮ್ದು. ಅದ ನಮ್ದು ಮನಸ್ಸನ್ನ ಜಗತ್ತದ ಬದಲಾವಣೆ ಆಗುವುದು. ಆ ಮಾಯಾ ಏನದ ನಮ್ಮ ಮನಸ್ಸನ್ನ ಜಗತ್ತದ, ಆಕರ್ಷಣೆ ಮಾಡ್ತದ. ಈ ಬದಲಾವಣೆ ಆಗದೆ ಇರುವಂತ ಪರದೆ ಐತಲ್ಲ, ಅದು ಆತ್ಮತತ್ವ, ಅದು ಆಕರ್ಷಣೆ ಮಾಡುವುದಿಲ್ಲ. ಅದು ನಿರಂಜನ ಸ್ವರೂಪದ, ಇದು ರಂಜನಾ ಸ್ವರೂಪ ಉಳ್ಳದ. ಮೇ ಯು ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್, ಮೇ ಯು ಫೋಕಸ್ ಯುವರ್ ಅಟೆನ್ಷನ್ ಆನ್ ದಿ ನಾನ್ ಚೇಂಜಿಂಗ್ ಕಾನ್ಶಿಯಸ್ನೆಸ್. ಇಷ್ಟು ತಿಳಿದ ಮ್ಯಾಗರ ನೀವು ಆ ಬದಲಾವಣೆ ರಹಿತವಾದಂತ ಪರದೆ ಕಡೆ ಲಕ್ಷ್ಯ ಕೊಡ್ರಿ ಅಂತ. ವೇರ್ ಇಸ್ ದಿಸ್ ಕಾನ್ಶಿಯಸ್ನೆಸ್? ಎಲ್ಲದರಿ ಅದು ಆತ್ಮತತ್ವ. ಭೂತೇಶು ಇನ್ ಎವ್ರಿ ಲಿವಿಂಗ್ ಬೀಯಿಂಗ್, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಜೀವಿಗಳ ಒಳಗ ಅದ್ರ ಸ್ವರೂಪವೇ ಆಗೈತ. ಎಲ್ಲ ಭೂತಗಳಲ್ಲಿ ಐತೆ ಅಂತ. ಏನು ಜೀವಿಗಳಲ್ಲಿ, ಲಿವಿಂಗ್ ಬೀಯಿಂಗ್ಸ್, ಅವಕ್ಕೆ ಭೂತೇಶು ಅಂತಾರ. ಬಟ್ ಫಾರ್ ದ್ಯಾಟ್ ಯು ರಿಕ್ವೈರ್ ವೆರಿ ವೆರಿ ಸಟಲ್ ಮೈಂಡ್. ಅದನ್ನ ಆ ಭೂತಗಳ ಜೀವಿಗಳಲ್ಲಿ ಇರುವಂತ ಆತ್ಮತತ್ವವನ್ನು ಗುರುತಿಸ್ಲಿಕ್ಕೆ ಬಹಳ ಸೂಕ್ಷ್ಮತರ, ಸೂಕ್ಷ್ಮತಮ ಮನಸ್ಸು ಅಂತಃಕರಣ ಬೇಕಾಗ್ತದ. Because consciousness doesn't have ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಆ ಅರಿವಿಗೆ ಅದು ಹೆಂಗದ? ಅರಸ, ಅಸ್ಪರ್ಶ, ಅರೂಪ, ಅರಸ, ಅಗಂಧ. ಆದ್ದರಿಂದ ಅದು 5 ಜ್ಞಾನಿಗಳಿಗೆ ಸಿಗುವುದಿಲ್ಲ, ನಿಲ್ಕುವುದಿಲ್ಲ. Therefore it requires very 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 subtle mind. ಬಹಳ ಸೂಕ್ಷ್ಮ, ಅತಿ ಸೂಕ್ಷ್ಮತರ, ಸೂಕ್ಷ್ಮತಮ ಮನಸ್ಸು ಬೇಕಾಗ್ತದೆ. And the one who has got settlement is called ಧೀರಃ. ಆ ಸೂಕ್ಷ್ಮ ವಿಷಯವನ್ನ ಗ್ರಾಹ್ಯ ಮಾಡುವಂತ ಮನಸ್ಸುಳ್ಳವನಿಗೆ ಇಲ್ಲಿ ಧೀರಃ ಅಂತಾರೆ. ಧೀರಃ ಮೀನ್ಸ್ ವಿವೇಕಿನಃ. ಧೀರಃ ಅಂದ್ರೆ ವಿವೇಕಿಗನಃ. ವಿವೇಕಿನಃ ಅಂದ್ರೆ ಸೂಕ್ಷ್ಮ ಬುದ್ಧಿಯ. ಸೂಕ್ಷ್ಮ ಬುದ್ಧಿಯ ಅಂತಂದ್ರ ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ಸೂಕ್ಷ್ಮ ಬುದ್ಧಿಯ ಅಂತ ಅರ್ಥ. ಬ್ರಾಹ್ಮಣ ಅಂದ್ರ ಈ ಖಾನೆ ಸುಮಾರಿ ಬ್ರಾಹ್ಮಣರ ಕಡೆ ಹೋಗ್ಬೇಡ್ರಿ. ಯಾರ ಬುದ್ಧಿ ಸೂಕ್ಷ್ಮದ ಅವ್ರು ಅಷ್ಟರು ಬ್ರಾಹ್ಮಣಿ.
Sukshma like light itself. I have given example. If I ask what are all here, you all notice the hand, notice in the figures, the lines. If you are famished, you will read the lines also. Ayush also line also there. Other lines are also there, etc. Everything you will notice. But the changeless light falling on the hand, we take it for granted. ಅಂಗೈಯಲ್ಲಿ ಹಿಡಿದು ತೋರಿಸ್ತಾರಪ್ಪ ಅವ್ರು ಏನೈತ್ರಿಪ್ಪ ಅಂಗೈಯಾಗ ಅಂಗೈಗ್ರಿ ಈಗಪ್ಪ ಅಂಗೈಗ್ರಾಗ ನಿಮ್ ಬಟ್ ಅದಾವ್ರಿ ಹೆಬ್ಬಟ್ಟು ಅದ ತೋರ್ ಬೇಳ ಅದ ಮಧ್ಯ ಬೇಳ ಅದ ಉಂಗುರ್ ಬೇಳ ಅದ ಕಿಲ ಬೇಳ ಅದ ಇದು ಬಟ್ ಅದಾವ ಮತ್ತೇನದ್ರಿ ಮತ್ತೇನ್ರಿ ನಿಮ್ಮ ಆಯುಷ್ಯಗಿರಿ ಚಲೋ ಐತ್ರಿಪ್ಪ ನಿಮ್ಮ ಆಯುಷ್ಯ ಅಂತ ನೀವ ಆಯುಷ್ಯ ಬಾಳ ನೋಡ್ರಿ ಅಂತ ಅಡ್ಡ ಉದ್ದ ಗಿರಿ ಅದಾವ ಅಲ್ಲೋ ಮತ್ತೇನೈತಿ ಹೇಳೋ ಎಲ್ಲಾ ಹೇಳ್ತಾನ ಅಲ್ಲಿ ಬೆಳಕಿದ್ದ ಹೇಳುವುದಿಲ್ಲ ಅಂತಾರಪ್ಪ. And therefore there is another exercise also not mentioned in the Upanishad ಹೇಳಿಲ್ಲ. ಇನ್ನೊಂದು ನಾವು ತಾಲೀಮ್ ಮಾಡ್ಬೇಕಾಗ್ಯದ ಈ ಬೆಳಕನ್ನು ಗುರುತಿಸ್ಬೇಕಂದ್ರ ಈ ಆತ್ಮನನ್ನ ಗುರುತಿಸ್ಬೇಕಂದ್ರ ಇನ್ನೊಂದು ತಾಲೀಮ್ ಮಾಡ್ಬೇಕಾಗ್ಯದ ನಾವು. ನಾಟ್ ಮೆನ್ಷನ್ ಇನ್ ದ ಉಪನಿಷತ್ತಲ್ಲಿ ಹೇಳಿಲ್ಲ ಅದು, ಬಟ್ ಇಟ್ ವಿಲ್ ಹ್ಯಾವ್ ಟು ಬಿ ಡನ್ ಆಸ್ ಎಕ್ಸ್ಪ್ಲೇನ್ಡ್ ಇನ್ ಅದರ್ ಉಪನಿಷತ್. ಬ್ರಹ್ಮನ್ ಆಸ್ ಎ ಚೇಂಜ್ಲೆಸ್ ಕಾನ್ಶಿಯಸ್ ಇಸ್ ಅವೈಲಬಲ್ ಇನ್ ಎವ್ರಿ ಲಿವಿಂಗ್ ಬೀಯಿಂಗ್ ಅಂತಾರಪ್ಪವರು. ಆ ಬ್ರಹ್ಮ ತತ್ವ ಎಲ್ಲ ಜೀವಿಗಳಲ್ಲಿ ಬದಲಾವಣೆ ಆಗದೆ ಇರುವಂತಹ ಅರಿವು ತತ್ವ ದೃಕ್ ಸ್ವರೂಪದಿಂದ ಇದೆ, ಅಲ್ಲಿ ಗುರುತಿಸು. ಆ ಪರಮಾತ್ಮ ನೋಡಕ್ ಆಕಾಶ ನೋಡ್ಬೇಡ್ರಿ, ಗುಡಿಗೆ ಹೋಗ್ಬೇಡ್ರಿ, ಗಿರಿ ಪರ್ವತ ನದಿಗಳಿಗೆ ಹೋಗ್ಬೇಡ್ರಿ. ನಿಮ್ ಒಳಗೆ ಆ ಜೀವಿಗಳ ಹೃದಯದಲ್ಲಿ ಇರುವಂತಹ ಆ ನಿರಾಕಾರ ನಿರ್ಗುಣ ತತ್ವವನ್ನ ಅದು ಆ ಹೃದಯಗಳಲ್ಲಿ ದೃಕ್ ಸ್ವರೂಪದಿಂದ ಇದೆ, ಅರಿವು ಸ್ವರೂಪದಿಂದ ಇದೆ, ಅಲ್ಲಿ ಗುರುತಿಸ್ರಿ ಅಂತ. But what about all other inert things in a Brahman? There are not. The other Upanishad, what will they do you know the answer? No, you are supposed to be the best, the least partly senior students. You have done Vivek Chudamani, done Mundaka Upanishad, done in inert thing Brahman is available. ಅಲ್ರಿ ಜೀವಿಗಳಲ್ಲಿ ದೃಕ್ ಸ್ವರೂಪದಿಂದ ಅರಿವು ಸ್ವರೂಪದಿಂದ ಐತಿ ಅಂತ ಹೇಳಿದ್ರಿ. ಮತ್ ಜಡ ಪದಾರ್ಥಗಳಲ್ಲಿ ಇಲ್ಲ ಏನದು ಆತ್ಮತತ್ವ. ಕಲ್ಲು ಮಣ್ಣು ಇಂಥವಲ್ಲ ಜಡತತ್ವ, ಅವುಗಳಲ್ಲಿ ಇಲ್ಲೇನು ಆತ್ಮತತ್ವ. ಮತ್ತೆಲ್ಲರೂ ನೀವೀಗ ಸೀನಿಯರ್ ಸ್ಟೂಡೆಂಟ್ ವಿವೇಕ್ ಚೂಡಾಮಣಿ ಅಭ್ಯಾಸ ಮಾಡಿರಿ, ಮೊನ್ನೆ ಮುಂಡಕ ಮುಗಿಸಿರಿ, ಮುಂಜಾನೆ ಕೇನೋಪನಿಷತ್ ಮುಗಿಸಾಗತ್ತೀರಿ, ಭಗವದ್ಗೀತೆ 9ನೇ ಅಧ್ಯಾಯಕ್ಕೆ ಬಂದಿರಿ, ಎಲ್ಲರೂ ಸೀನಿಯರ್ ಸ್ಟೂಡೆಂಟ್ಸ್ ಅದಿರಿ, ಉತ್ತರ ಹೇಳಲ್ಲ ಅಂತಾರಪ್ಪ ಅವ್ರು. ಅಂತಾರ ನೀವು ಅವರ ಹೇಳ್ತಾರ ಉತ್ತರ ನೋಡ್ರಿ. ಬ್ರಹ್ಮನ್ ಈಸ್ ಅವೈಲಬಲ್ ಇನ್ ಇನರ್ಟ್ ಸಬ್ಸ್ಟೆನ್ಸ್ ಆಸ್ ವಾಟ್? ಜಡ ಪದಾರ್ಥಗಳಲ್ಲಿ ಬ್ರಹ್ಮತತ್ವ ಹೆಂಗ ನಮಗ ಅರಿವಿಗೆ ಬರ್ತದ ಅಂದ್ರ ಸದ್ರೂಪದಿಂದ ಅರಿವು ಬರ್ತದ ಅಂತಾರ. ಇದೆ ಅನ್ನೋದದ ನೋಡ್ರಿ. ಆ ಇದೆ ಅನ್ನೋದು ಜಡ ಪದಾರ್ಥಗಳಲ್ಲಿ ನೋಡ್ಬೇಕಲ್ಲ, ಅದು ಪರಮಾತ್ಮನ ಅಂಶವೇ. ಪಿಲ್ಲರ್ ಈಸ್, ವಾಲ್ ಈಸ್, ಟ್ರೀ ಈಸ್, ಪಿಲ್ಲರ್ ಈಸ್, ಗಾಡಿ ಇದೆ, ಕಂಬ ಅದ, ಗಿಡ ಇದೆ, ಘಟ ಇದೆ, ಪಟ ಇದೆ. ಈ ಇದೆ ಅನ್ನುವಂಥದ್ದು ಏನದ ಈ ಜಡ ವಸ್ತುಗಳಲ್ಲಿ, ಆ ಇದೆ ಅನ್ನುವುದು ಅದು ಪರಮಾತ್ಮ ವಸ್ತು ಅದ. ಗಿಡ ಇದೆ, ಪಟ ಇದೆ, ಘಟ ಇದೆ ಅಂತೇವಲ್ಲ, ಇಲ್ಲಿ ಏನ್ ಬೇರೆ ಸಮನಾಗಿರುವಂತದ್ದು ಈ 3 ವಾಕ್ಯಗಳಲ್ಲಿ ಇದೆ ಅನ್ನೋದು ಏನೈತಲ್ಲ ಅದು ಪರಮಾತ್ಮ ತತ್ವ. ಅದು ಬದಲಾವಣೆ ಆಗದೆ ಇರುವ ತತ್ವ. ಇನ್ನು ಬದಲಾವಣೆ ಆಗುವುದು ಯಾವುದು? ಪಟ, ಘಟ, ವೃಕ್ಷ ಅಂತೇವಲ್ಲ, ಇವು ಏನದಾವ? ಇವು ಅನಾತ್ಮ, ಇವು ಜಡವಾದ ವಸ್ತುಗಳು. ಆ ಇದೆ ಅನ್ನುವುದು ಏನದ? ಅದು ಪರಮಾತ್ಮ ತತ್ವ. And when the pillar is destroyed and made into rubble is, so the conscious in living beings is existence in non-living beings, and that is Ananda permanently available in Jnani. ನೋಡ್ರಿ ಅಂತಾರೆ, ಜಡ ವಸ್ತುಗಳಲ್ಲಿ ಅದು ಸದ್ರೂಪದಿಂದ ಐತಿ, ಜೀವಿಗಳ ಹೃದಯದಲ್ಲಿ ಅದು ದೃಕ್ಕಾಗಿ ಅರಿವು ರೂಪದಿಂದ ಐತಿ, ಅಂದ್ರೆ ಚಿದ್ರೂಪದಿಂದ ಐತಿ. ಮತ್ತದ ಜ್ಞಾನಿಯಲ್ಲಿ ಅದೇ ಅರಿವು ಆನಂದ ರೂಪದಿಂದ ಐತಿ. ಹಂಗಾರ ಅದು ಹೆಂಗದ ಸ್ವರೂಪ? ಅದು ಸಚ್ಚಿದಾನಂದ.
ಅದೇನದ ಸಚ್ಚಿದಾನಂದ ಬ್ರಹ್ಮ ವಿದ್ಯತೆ. ಹಿಂಗ ಗುರ್ತಿಸ್ಬೇಕು. ಹಿಂಗ ಗುರ್ತಿಸಿದ ನಂತರ ಏನಾಗತ್ರಿ? ಪ್ರೇತ್ಯ ಅಸ್ಮಿನ್ ಲೋಕಾತ್ ಅಸ್ಮಾತ್ ಲೋಕಾತ್ ಪ್ರೇತ್ಯ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಗೆಟ್ ಔಟ್ ಆಫ್ ಜೀವ ಭಾವ. Here asmat loka refers to jiva bhava. Even though normally the word loka means world, Shankaracharya takes this here a special meaning. Lokyate anubhuyate iti lokaha jiva bhava. And what does jiva bhava consist of? Ahankara mamakara. Jiva bhava ಅಂದ್ರೆ ಏನು? ಅಹಂಕಾರ ಮಮಕಾರ ಬಿಟ್ಟು ಜೀವ ಭಾವ ಇಲ್ಲ. ಜೀವ ಭಾವ ಅಂದ್ರೆ ಏನು? ನಾನು ಅಲ್ಪಜ್ಞ, ನಾನು ಕರ್ತ, ನಾನು ಭೋಕ್ತ, ನಾನು ಸಣ್ಣವ, ನಾನು 5 ಫೂಟ್ 6 ಇಂಚು, ನಾನು ಬಿಳುಪು, ಕಪ್ಪು ಶರೀರ, ಹೆಣ್ಣು, ಗಂಡು, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಬ್ರಹ್ಮಚಾರಿ, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ, ಇವೆಲ್ಲ ಏನು? ಇವೆಲ್ಲ ಭಾವನೆಗಳು. ಅನುಭವತೆ ಇತಿ ಲೋಕ ಜೀವ ಭಾವ. ಇವೆಲ್ಲವೇನದಾವ ಜೀವ ಭಾವ. ಇವು ಖರೆ ಇಲ್ರಿ ಇವ? ನಾವು ವ್ಯವಹಾರಿಕವಾಗಿ ಮಾತಾಡ್ತೇವ್ರಿ ಸರ್ ಅಂತ. ಈ ಜೀವ ಭಾವ ಇದು ಕೂಡ ಸುಳ್ಳದ. ವ್ಯವಹಾರಿಕವಾಗಿದ್ದು ಕೂಡ ಜೀವ ಭಾವ ಸುಳ್ಳದ, ಖರೆ ಇಲ್ಲ. ಅಂಡ್ ವಾಟ್ ಜೀವ ಭಾವ ಕನ್ಸಿಸ್ಟ್ ಆಫ್? ಏನೈತಪ್ಪ ಜೀವ ಭಾವದಾಗ ಅಂದ್ರ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರ ಅಹಂಕಾರ ಮಮಕಾರ, ನಾನು ನನ್ನದು. ಅಹಂಕಾರ ಮೀನ್ಸ್ ವಾಟ್? ಅಹಂಕಾರ ಅಂದ್ರೆ ತಾನಲ್ಲದ್ರಲ್ಲಿ ತಾನಂತ ತಿಳಿಯೋದು ಅಹಂಕಾರ. ತಾನು ದೇಹ ಅಲ್ಲ, ದೇಹ ಅಂತ ತಿಳಿದಾನ. ತಾನು ಮನಸ್ಸಲ್ಲ, ಮನಸ್ಸಂತ ತಿಳಿದಾನ. ತಾನು ಬುದ್ಧಿ ಅಲ್ಲ, ತಾನು ಬುದ್ಧಿ ಅಂತ ತಿಳಿದಾನ. ತಾನು ಚಿತ್ತ ಅಲ್ಲ, ತಾನು ಚಿತ್ತ ಅಂತ ತಿಳಿದಾನ. ಇದಕ್ಕೇನಂತಾರ? ತಾನಲ್ಲದ್ರಲ್ಲಿ ತಾಂತ ಹೂಗುಡುವಿಕೆಗೆ ಅಹಂಕಾರ. ಕ್ಲೇಮಿಂಗ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಆಸ್ ಮೈ ಸೆಲ್ಫ್ ಈಸ್ ಅಹಂಕಾರ. ಬರ್ಕೊಡ್ರಿ. ಶರೀರ ಮನಸ್ಸು ಬುದ್ಧಿಗಳಿಗೆ ನಾನು ಅನ್ನುವಂಥದ್ದು ಏನದ? ಅಹಂಕಾರ. ಇದು ಸರಿಯಾದ ತಿಳುವಳಿಕೆನೋ ತಪ್ಪು ತಿಳುವಳಿಕೆನೋ? ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಇನ್ನೊಂದು ಹೆಸರೇನು? ಮೋಹ. And there are 3 other things which we claim. ಮಮಕಾರ. ಮಮಕಾರ ಮತ್ತೇನದವು? ಇನ್ನೊಂದು 3 ವಿಷಯ ಅದಾವಂತ ನಮ್ಗೆ. ಅವಕ್ಕೇನಂತೇವೆ? ಮಮಕಾರ. ಏನವು? our possessions, our professions, most powerful thing, family. So in possessions, profession, family. ನನ್ನ ಹತ್ರ ಏನೈತಿ? ಆಸ್ತಿ. ನಾನು ಏನು ಉದ್ಯೋಗ ಮಾಡಕತ್ತೇನೆ? ಉದ್ಯೋಗ. ನಮ್ಮ ಕುಟುಂಬದ ಸದಸ್ಯರು, ಇವು 3 ಕೂಡಿ ಮಮಕಾರ ಆಗ್ಯದ, ನನ್ನದು ಆಗ್ಯದ. ನಾನು ತಪ್ಪೈತಿ, ನಂದಂತೂ ಇನ್ನೂ ತಪ್ಪೈತಿ, ಇನ್ನು ಭ್ರಮ ಐತಿ. ಅಂಡ್ ಇನ್ ಬಾಡಿ ಮೈಂಡ್ ಸೆನ್ಸ್ ಆರ್ಗನ್ಸ್ ಅಹಂಕಾರ ಇಸ್ ದೇರ್. ಈ ಶರೀರ ಮನಸ್ಸು ಬುದ್ಧಿಗಳಲ್ಲಿ ಅಹಂಕಾರ ಐತಿ. ಫಾರ್ ಅ ಟ್ರಾನ್ಸಾಕ್ಷನಲ್ ಪರ್ಪಸ್, ವ್ಯವಹಾರ ಸಲುವಾಗಿ ಯು ಕ್ಯಾನ್ ಯೂಸ್ ದ ವರ್ಡ್ಸ್ ಅಹಂ ಮಮ. ವ್ಯವಹಾರಕ್ಕೆ ಅಹಂ ಮಮ ಉಪಯೋಗ ಮಾಡ್ರಿ. At the end of the class, when you want to take the chappal, if you drop your mamakara, what will happen? Class ಮುಗಿತು, ಮನೆಗೆ ಹೋಗ್ಬೇಕು. ಇದು ನನ್ನ ಚಪ್ಪಲ್ ಅಲ್ಲ, ನನ್ನ ಮಮಕಾರ ಇಲ್ಲ ಅಂದ್ರೆ ಏನಾಕೈತಿ ಅಂದ್ರೆ ಚಪ್ಪಲ್ ಅಲ್ಲೇ ಬಿಟ್ಟು ಹೋಗ್ಬೇಕಾಗ್ತದ. ಅದಕ್ಕೆ ವ್ಯವಹಾರದಾಗ ಇಟ್ಕೊಳ್ರಿ, ಅಧ್ಯಾತ್ಮದಾಗ ಬಿಡ್ರಿ. You might take someone else chappal. After all, no mamakara is there. Everything is same. Not so. For transactional purpose, you should separate your chappal from others. ಇದು ಬೇರೆಯವ್ರ ಚಪ್ಪಲ್ ಹಾಕೊಂಡು ಹೋಗ್ಬೇಡ್ರಿ. ನಿಮ್ ಚಪ್ಪಲ್ ಅಷ್ಟೇ ನೀವು ಹಾಕೊಂಡು ಹೋಗ್ರಿ ಅಂತಾರ ಅಪ್ಪವ್ರು. ದಟ್ ಅಹಂ ಅಂಡ್ ಮಮ ಬೇಬಿ ದೇರ್ ಇನ್ ವ್ಯವಹಾರಿಕ ಲೆವೆಲ್. ವ್ಯವಹಾರದಾಗ ಅಹಂಕಾರನ ಇರ್ಲಿ, ಮಮಕಾರನ ಇರ್ಲಿ. ಬಟ್ ಮೇ ಯು ಗೆಟ್ ಔಟ್ ಆಫ್ ದಿಸ್ ಐಡಿಯಾ. ಐ ಡೋಂಟ್ ಓನ್ ಎನಿಥಿಂಗ್, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಭಗವಾನ್. ಇಷ್ಟ ಏನದ ವ್ಯವಹಾರಕ್ಕೆ ಇಟ್ಕೊಳ್ರಿ, ಒಳಗೆ ತಿಳ್ಕೊಳ್ರಿ. ಇದೆಲ್ಲ ಭಗವಂತಂದು, ಇದ್ರ ನಂದೇನು ಇಲ್ಲ. ಭಗವಾನ್ ಡಿಸೈಡ್ಸ್ ವಾಟ್ ಹ್ಯಾಸ್ ಟು ಹ್ಯಾಪನ್ ಟು ದ ಫ್ಯಾಮಿಲಿ ಅಕಾರ್ಡಿಂಗ್ ದ ಲಾ ಆಫ್ ಕರ್ಮ. ಈ ಮನೆಗೆ, ಈ ನನ್ನ ಮನೆ ಅಂತೀವಲ್ಲ,
ಇದು ನಾ ಇದ್ರೆ ಚಲೋ ಹೋಗ್ತದ, ನಾ ಇಲ್ಲಕ್ಕಂದ್ರೆ ಹಾಳಾಗಿ ಹೋಗ್ತದ ಅಂತೆಲ್ಲ ಐತಿಲ್ಲ ಬಿಡು. ಇದು ಏನ್ ಮನಿ ಹೆಂಗ್ ನಡೆಸ್ಬೇಕು ಅನ್ನುವಂಥದ್ದು ಅದು ಕರ್ಮದ ಮ್ಯಾಗ ಐತಿ. ಆ ಕರ್ಮಕ್ಕೆ ಫಲ ಕೂಡ ಭಗವಂತ ಅದಾನ, ಅವನ ಮ್ಯಾಗ ಭಾರ ಹಾಕಿ ನೀ ಆರಾಮ್ ಇರು ಅನ್ನುವಲ್ಲಿಗೆ ಇನ್ನು ವಿಷಯ ಬಹಳದ. ಆ ವಿಷಯವನ್ನು ಮತ್ತೆ ನೋಡುದ. 10-15 ನಿಮಿಷ ಆಯ್ತು. ಆ ವಿಷಯವನ್ನು ಮತ್ತೆ ನಾಳೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ಯ ಸೇವೆಯನ್ನ ಇನ್ನು 4ನೇ ಮಂತ್ರನ ಯಾವುದು 5ನೇ ಮಂತ್ರ ಇನ್ನ ಪೂರ್ಣ ಆಗಿಲ್ಲ. ಆ ಮಂತ್ರವನ್ನ ಇನ್ನು ನೋಡೋಣ ಅನ್ನೋದಿಗೆ ಇವತ್ತಿನ ಈ ವಾಕ್ಯ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಜಯ ಸದ್ಗುರುದೇವ ದಾರುಣಿ ಜನರ ಸಂಕಟ, ದಾರುಣಿ ಜನರ ಸಂಕಟ ಪರಿಹರಿಸೋ ದೇವಾ, ಪರಿಹರಿಸೋ ದೇವಾ. ಓಂ ಜಯ ಶ್ರೀ ಸದ್ಗುರುದೇವ, ಓಂ ಜಯ ಸದ್ಗುರುದೇವ. ದಾರುಣಿ ಜನರ ಸಂಕಟ, ದಾರುಣಿ ಜನರ ಸಂಕಟ ಪರಿಹರಿಸೋ ನೀ ದೇವ, ಪರಿಹರಿಸೋ ನೀ. ಭವದಲ್ಲಿ ಸಿಲುಕಿದ ಜನರ ಸಂಕಟ ಪರಿಹರಿಸೋ, ಸಾಧಕ ಜನರ ಮೊರೆಯನು, ಸಾಧಕ ಜನರ ಮೊರೆಯನು ಕರುಣೆಯ ನೀ ತೋರೋ, ಕರುಣೆಯ ನೀ ತೋರೋ. ಆರೂಢನಾಥ ನೀ ಪರಮಾತ್ಮ ಸುಂದರ ಸುಖರೂಪ, ಆರೂಢನಾಥ ನೀ ಪರಮಾತ್ಮ ಸುಂದರ ಸುಖರೂಪ. ಪರಮಾನಂದ ಮಾಧವ, ಪರಮಾನಂದ ಮಾಧವ ಸಜ್ಜನ ಸವಾಸ ಮಂದಾರ ಗಿರಿವಾಸ. ಓಂ ಜಯ ಶ್ರೀ ಸದ್ಗುರುದೇವ, ಓಂ ಜಯ ಸದ್ಗುರುದೇವ. ದಾರುಣಿ ಜನರ ಸಂಕಟ ಪರಿಹರಿಸೋ ದೇವ, ಪರಿಹರಿಸೋ ದೇವ. ತತ್ವಜ್ಞಾನವ ಸುಲಭದಿ ಬೋಧಿಸಿ ನಿಜ ಮುಕ್ತನ ನೀ ಮಾಡಿ, ಆರೂಢ ಜ್ಯೋತಿಯ ಬೆಳಗಿಸಿ, ಆರೂಢ ಜ್ಯೋತಿಯ ಬೆಳಗಿಸಿ ಜಗದೊಳು ನೀ ಮೆರೆದೆ ಜ್ಞಾನದ ತವರಾದೆ. ಓಂ ಜಯ ಶ್ರೀ ಸದ್ಗುರುದೇವ, ಓಂ ಜಯ ಸದ್ಗುರುದೇವ. ದಾರುಣಿ ಜನರ ಸಂಕಟ ಪರಿಹರಿಸೋ ದೇವ, ಪರಿಹರಿಸೋ ದೇವ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಗಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ನಮಃ. पार्वती शिवाय हरे महादेव. श्रीमंत जगद्गुरु सिद्धारूढ़ स्वामी महाराज की जय. श्रीमंत जगद्गुरु गुरुनाथ संघ महाराज की जय. सकल साधु संत महाराज की जय. गुरुदेव समर्थ.